ಎಲ್ಲರಿಗೂ ನಮಸ್ಕಾರಗಳು. ಭಾರತೀಯ ವಿದ್ಯಾಭವನ ಆಯೋಜಿಸಿರುವ ಡಾಕ್ಟರ್ ವಿ ಪರಮೇಶ್ವರ ಸ್ಮೃತಿ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ವಿದ್ವಾಂಸರಾದ ಪಂಡಿತ್ ಅನಂತ ಕುಲಕರ್ಣಿ ಮತ್ತು ವೃಂದದವರಿಂದ ಭಕ್ತಿ ಸೌರಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಭಾರತೀಯ ವಿದ್ಯಾಭವನ 1938ರಲ್ಲಿ ಕುಲಪತಿ ಡಾಕ್ಟರ್ KM ಮುನ್ಷಿ ಅವರಿಂದ ಸ್ಥಾಪಿಸಲ್ಪಟ್ಟು 1965ರಲ್ಲಿ ಅಂದಿನ ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಮೃತ ಹಸ್ತದಲ್ಲಿ ಅಡಿಪಾಯವನ್ನು ಹಾಕಿಸಿಕೊಂಡು ತಲೆ ಎತ್ತಿದ ಭಾರತೀಯ ವಿದ್ಯಾಭವನ ಬೆಂಗಳೂರು ಸಂಸ್ಥೆ ಈಗ ತನ್ನ 60 ವರ್ಷಗಳನ್ನು ಪೂರೈಸಿ ಡೈಮಂಡ್ ಜೂಬ್ಲಿಯನ್ನು ಆಚರಿಸ್ತಾ ಇದೆ. ಆ ಸಂಭ್ರಮ ಆಚರಣೆಯಲ್ಲಿ ನಾವಿದ್ದೀವಿ. ಇದು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಹಳ ಹೆಮ್ಮೆ ಅನಿಸುತ್ತೆ. ಈ 60 ವರ್ಷಗಳಲ್ಲಿ ಈ ಭಾರತೀಯ ವಿದ್ಯಾಭವನಕ್ಕೆ ಅನೇಕ ಮಹನೀಯರು ತಮ್ಮ ಅಮೂಲ್ಯವಾದ ಕೊಡುಗೆಗಳನ್ನು ಸಲಹೆಯನ್ನು ಕೊಟ್ಟು ನೀಡುತ್ತಾ ಬೆಳೆಸಿ ಪೋಷಿಸಿದ್ದಾರೆ. ಇಂತಹ ಅನೇಕ ಮಹನೀಯರಲ್ಲಿ ಈ ದಿನ ನಾವು ಸ್ಮೃತಿಸಿಕೊಳ್ಳುತ್ತಿರುವ ಡಾಕ್ಟರ್ ವಿ ಪರಮೇಶ್ವರ ಅವರು ಅಗ್ರಗಣ್ಯರಾಗಿ ನಿಲ್ತಾರೆ. ಡಾಕ್ಟರ್ ವಿ ಪರಮೇಶ್ವರ ಅವರು ಭಾರತೀಯ ವಿದ್ಯಾಭವನದ ಉಪಾಧ್ಯಕ್ಷರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದರ ಏಳಿಗೆಗೆ ಅವರು ಮುಖ್ಯ ಕಾರಣರಾಗಿದ್ದಾರೆ. ನಾವು ಇಂದು ಡಾಕ್ಟರ್ ವಿ ಪರಮೇಶ್ವರ ಅವರ ಸ್ಮೃತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಪರಮೇಶ್ವರ ಅವರ ಕಿರು ಪರಿಚಯವನ್ನು ನಾನು ಮಾಡಿಕೊಡೋದಾದರೆ, ಡಾಕ್ಟರ್ ವಿ ಪರಮೇಶ್ವರ ಅವರು MBBS FRCP ಲಂಡನ್, FRCP ಈಡನ್, FACC USA, FAPI, FISE, FAIID, FIMSA, FIAMS, FICA, FGSI ಇನ್ನೂ ಅನೇಕ ಡಿಗ್ರಿಗಳನ್ನು ಇವರು ತಗೊಂಡಿದ್ದಾರೆ. MBBS ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಇವರು ಮುಗಿಸಿದ್ರು. ನಂತರ MRCP ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಲಂಡನ್ನಲ್ಲಿ ಮಾಡಿದರು. ನಂತರ ಫೆಲೋ ಆಫ್ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಆಫ್ ಲಂಡನ್, ಫೆಲೋ ಆಫ್ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ, ಫೆಲೋ ಆಫ್ ದಿ ಅಸೋಸಿಯೇಷನ್ ಆಫ್ ಫಿಸಿಯಾಲಜಿ ಆಫ್ ಇಂಡಿಯಾ, ಫೆಲೋ ಆಫ್ ದಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟೀಸ್, ಫೆಲೋ ಆಫ್ ದಿ Indian Society of Electrocardiology, Fellow of International Medical Science Academy, Fellow of Indian College of Nutrition, ಇನ್ನೂ ಅನೇಕ ಡಿಗ್ರಿಗಳನ್ನು ತಗೊಂಡಿದ್ದಾರೆ. ನಂತರ ಇವರು ನ್ಯಾಷನಲ್ ಪ್ರೆಸಿಡೆಂಟ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ, ನ್ಯಾಷನಲ್ ಪ್ರೆಸಿಡೆಂಟ್ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಮುಂಬೈ ಮತ್ತು ಅನೇಕ ಕಾಲೇಜುಗಳಲ್ಲಿ ಇವರು ಡೀನ್ ಆಗಿ, ವೈದ್ಯಕೀಯ ಕಾಲೇಜುಗಳಲ್ಲಿ ಡೀನ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ ಚೇರ್ಮನ್ ಆಗಿ, ಪ್ರೆಸಿಡೆಂಟ್ ಆಗಿ, ಹಾನರರಿ ಸೆಕ್ರೆಟರಿ ಆಗಿ ಮತ್ತು ಟ್ರೆಜರರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅನೇಕ ರಿಸರ್ಚ್ ಪಬ್ಲಿಕೇಶನ್ನಲ್ಲಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಡಿಟೋರಿಯಲ್ ಬೋರ್ಡ್ನಲ್ಲಿ ಸಹ ಇವರು ಕೆಲಸವನ್ನು ಮಾಡಿದ್ದಾರೆ. ಅನೇಕ ಬಿರುದು ಬಾವಲಿಗಳು ಇವರಿಗೆ ದಕ್ಕಿದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಮತ್ತು ಡಾಕ್ಟರ್ BC ರಾಯ್ ನ್ಯಾಷನಲ್ ಅವಾರ್ಡ್, ಇದು ಇವರ ಸಂಕ್ಷಿಪ್ತ ಪರಿಚಯ 8 ಪುಟಗಳಲ್ಲಿ ಇದೆ. ಈ ದಿನ ಸಂಪೂರ್ಣ 2 hours ಕಾರ್ಯಕ್ರಮ ಇವರ ಸಾಧನೆಗಳನ್ನು ಹೇಳಿದ್ರೇ ಮುಗಿದೋಗ್ಬಿಡುತ್ತೆ. ಇದರಲ್ಲಿ ಮುಖ್ಯವಾಗಿ ಕೆಲವೊಂದನ್ನು ಮಾತ್ರ ನಾನು ಇಲ್ಲಿ ನಿಮ್ಮ ಮುಂದೆ ಹೇಳಿದ್ದೀನಿ. ವೈದ್ಯೋ ನಾರಾಯಣ ಹರಿಹಿ ಅನ್ನೋ ಮಾತು ಇದೆ. ವೈದ್ಯ ವೃತ್ತಿ ಕೇವಲ ಒಂದು ಉದ್ಯೋಗ ಅಲ್ಲ, ಅದು ಮಾನವನ ಸೇವೆಯ ಧರ್ಮ. ಮತ್ತು ರೋಗಿಗಳ ನೋವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಇವರು ಶ್ರಮಿಸುವ ಸಮಾಜದ ನಿಜವಾದ ದೈವ ಸ್ವರೂಪಿಗಳು ಇವರು. ಇವರ ಕಾರಣದಿಂದಾಗಿ ಅನೇಕರು ಪುನರ್ಜೀವನವನ್ನು ಪಡೆದಿದ್ದಾರೆ. ಹಾಗಾಗಿ ಅಂತಹ ಮಹಾನುಭಾವರ ಸ್ಮರಣೆ ಈ ದಿನ ನಾವು ಮಾಡ್ತಾ ಇರೋದು ನಮ್ಮೆಲ್ಲರ ಭಾಗ್ಯ. ಇದೇ ಲಿಸ್ಟಿನಲ್ಲಿ ಬರುವಂತಹ ವೈದ್ಯೋ ನಾರಾಯಣ ಹರಿಹಿ ನಮ್ಮಲ್ಲಿ
3-4 ಜನ ಈ ದಿನ ಇದ್ದಾರೆ. ಡಾಕ್ಟರ್ ಪರಮೇಶ್ವರ ಅವರ ಧರ್ಮಪತ್ನಿ ಡಾಕ್ಟರ್ ನಳಿನಿ ಪರಮೇಶ್ವರ ಅವರು ಈ ದಿನ ನಮ್ಮೊಂದಿಗೆ ಇದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯ. ಅಮ್ಮ ಭಾರತೀಯ ವಿದ್ಯಾಭವನದ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಹಾಗೆ ಡಾಕ್ಟರ್ AC ಶ್ರೀರಾಮ್, ಚೇರ್ಮನ್, ಮಲ್ಲಿಗೆ ಮೆಡಿಕಲ್ ಸೆಂಟರ್, ಇವರು ಮತ್ತು ಡಾಕ್ಟರ್ ಓಂ ಪ್ರಕಾಶ್, ಇವರಿಬ್ಬರು ಡಾಕ್ಟರ್ ವಿ ಪರಮೇಶ್ ಅವರ ತುಂಬ ಹತ್ತಿರದ ಒಡನಾಡಿಗಳು. ಹಾಗೆ ಶ್ರೀಯುತ ಡಾಕ್ಟರ್ ಪರಮೇಶ್ವರ ಸಹೋದರರಾದ ನರಹರಿ ಅವರನ್ನು ಮತ್ತು ಅವರ ಮಕ್ಕಳಾದ ಮಗ ಡಾಕ್ಟರ್ ಅಶ್ವಿನ್ ವಿಶ್ವನಾಥ್ ಹಾಗೂ ಅಪರ್ಣಾ ಮಗಳಾದ ಅಪರ್ಣಾ ಸುರೇಶ್ ಅವರನ್ನು ಆತ್ಮೀಯವಾಗಿ ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಭಾರತೀಯ ವಿದ್ಯಾಭವನ ಮತ್ತು ಡಾಕ್ಟರ್ ವಿ ಪರಮೇಶ್ವರ್ ಅವರ ಮೇಲಿನ ಅಭಿಮಾನದಿಂದಾಗಿ ಬಂದಿರುವ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತು ಸುಸ್ವಾಗತ. ಈ ದಿನ ಭಕ್ತಿ ಸೌರಭ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಬಂದಿರುವ ನಾಡಿನ ಹೆಸರಾಂತ ಹಿರಿಯ ವಿದ್ವಾಂಸರಾದ ಪಂಡಿತ್ ಅನಂತ ಕುಲಕರ್ಣಿ ಅವರಿಗೆ ವಿಶೇಷವಾದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ಈ ದಿನ ಕಾರ್ಯಕ್ರಮದಲ್ಲಿ ತಬಲದಲ್ಲಿ ಶ್ರೀ ಮಧುಸೂದನ್ ಕೊಪ್ಪ, ಕೀಬೋರ್ಡ್ನಲ್ಲಿ ಶ್ರೀ ವಸಂತ್ ಕುಂಬ್ಳೆ ಅವರು, ತಾಳದಲ್ಲಿ ಶ್ರೀ ವೆಂಕಟೇಶ್ ಪುರೋಹಿತ್ ಅವರು, ಇವರ ಎಲ್ಲ ಕಲಾವಿದರಿಗೂ ಭಾರತೀಯ ವಿದ್ಯಾಭವನದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಭವನದ ಆತ್ಮೀಯರು, ಡಾಕ್ಟರ್ ವಿ ಪರಮೇಶ್ವರ್ ಅವರ ಕುಟುಂಬಸ್ಥರು ಮತ್ತು ಮಿತ್ರರು ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ವಿಶೇಷವಾದ ಸ್ವಾಗತವನ್ನು ಕೋರುವುದರೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಇರುವ ದೀಪ ಜ್ವಲನಕ್ಕಾಗಿ ನಾನು ಡಾಕ್ಟರ್ ಶ್ರೀರಾಮ್ ಅವರನ್ನು ಮತ್ತು ಡಾಕ್ಟರ್ ಓಂ ಪ್ರಕಾಶ್ ಅವರನ್ನು, ಡಾಕ್ಟರ್ ನಳಿನಿ ಪರಮೇಶ್ ಅವರನ್ನು ಮತ್ತು ನಮ್ಮ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾದ ಶ್ರೀಯುತ HN ಸುರೇಶ್ ಅವರನ್ನು ನಾನು ಬೇಡ್ಕೋತಾ ಇದ್ದೀನಿ. ಹಲೋ. ಹಾಗೆ ಗಣ್ಯರಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ಕೇಳ್ಕೊತೀವಿ. ಧನ್ಯವಾದಗಳು. ಡಾಕ್ಟರ್ AC ಶ್ರೀರಾಮ್ ಅವರನ್ನು ನಾನು 2 ಮಾತುಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. Mrs. Parameshwara and ladies and gentlemen, it is always a pleasant task to remember Dr. V. Parameshwara. He is a doyen of
medical profession. I and Om Prakash had the privilege of practicing with him for over 4 decades. He is a role model for all of us in a medical profession. He has achieved not only excellence in the medical profession and spirituality a practice in his life. He has written many books which guide us doctors. Most importantly, his book on medical ethics is a Bible and guide for all of us doctors to practice. It is a must read for all the doctors. And I hope every medical college library has one copy of the book. We fondly remember Dr. Parameshwara and family. Namaste. Thank you, sir. I request Dr. Om Prakash sir to say a few words. Coming to this institution is always pleasant, but it is now most pleasant to remember one of the, as Dr. Sriram said, Dr. Parameshwara, we used to call him VP for short. When Suresh called me to say a few words, I looked up his tryst for destiny, my tryst with destiny, which is remarkable, because I started reading it, and even his life, how filled with activities. I asked to ask him, sir, your day has 32 hours. So he said, you always joke like that. I said, no, it's not a joke. Most mere mortals like us have only 24 hours. I can't say anything elaborate because lots of accolades have been already expressed and all that. But I'll just tell a small incident. My late father, Dr. Shivram, had written a book called Manonandana, which is about psychosomatic disorders. That book was very effective because it is a medical stories with a message. So the last sentence of that book was that it's in Kannada, but I am translating it to English. Any physician to live a Sarthaka Jivana needs three things. One, continued interest in the science and art of medicine, enormous amount of empathy and pity for patients, their relatives who come in hours of distress, and lastly, enormous belief in the Almighty, which makes all these things a round, complete this thing. So then, after 1 year after publishing a book, accidentally Dr. Parameshwara came to see my father. Accidentally means it was not by appointment. So he said my father had enormous amount of affection for him. And whenever I used to go to the old home, that is after I got married, whenever I go, I say, see, look at that. He has done research. One thing that I liked, I told Dr. Parameshwara, is, sir, I will never forgive you for not teaching in a teaching institution. So my father said, why? He is himself a teacher and he teaches me more millions than what you teach. So what Sriram said is very correct. That is, we all live with good
feelings about him. And again, I thank the devotional songs is the right setup for this function. Thank you. Thank you, sir. I request H.N. Suresh, sir, Director Bharatiya Vidya Bhavan, to felicitate Dr. Sriram, Dr. Om Prakash, and Dr. Nalini Parmeshwara. ಧನ್ಯವಾದಗಳು ಸರ್. ಈಗ ಭಕ್ತಿ ಸೌರಭ ಕಾರ್ಯಕ್ರಮ. ಭಕ್ತಿ ಸಂಗೀತ ಲೋಕದಲ್ಲಿ ತಮ್ಮ ವಿಶಿಷ್ಟ ಗಾಯನ ಶೈಲಿಯಿಂದ ಅಪಾರ ಅಭಿಮಾನಿಗಳನ್ನು ಪಡೆದಿರ್ತಕ್ಕಂಥ ಸಾಧಕ ಕಲಾವಿದರಾದ ನಾಡಿನ ಹೆಸರಾಂತ ವಿದ್ವಾಂಸರಾದ ಶ್ರೀಯುತ ಅನಂತ ಕುಲಕರ್ಣಿ ಮತ್ತು ಅವರ ಸಂಗಡಿಗರಿಂದ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ವೇದಿಕೆ ಮೇಲೆ ತಬ್ಲಾದಲ್ಲಿ ಸಾಥ್ ನೀಡಲಿದ್ದಾರೆ ಮಧುಸೂದನ್ ಕೊಪ್ಪ, ಕೀಬೋರ್ಡ್ನಲ್ಲಿ ವಸಂತ್ ಕುಂಬ್ಳೆ ಅವರು ಮತ್ತು ತಾಳದಲ್ಲಿ ವೆಂಕಟೇಶ್ ಪುರೋಹಿತ್ ಅವರು. ಶ್ರೀ ಅನಂತ್ ಕುಲಕರ್ಣಿ ಅವರ ಸಂಕ್ಷಿಪ್ತ ಪರಿಚಯವನ್ನು ನಾನು ಈಗ ತಮಗೆ ಮಾಡಿಕೊಡ್ತಾ ಇದ್ದೀನಿ. ಇವರ ಶೈಕ್ಷಣಿಕ ವಿದ್ಯಾಭ್ಯಾಸ BA ಸಂಗೀತದಲ್ಲಿ, ನಂತರ ಪ್ರಯಾಗ ಸಂಗೀತ ಸಮಿತಿಯಿಂದ ಸಂಗೀತ ಮಾರ್ತಾಂಡ ಮತ್ತು ಧಾರವಾಡ ಆಕಾಶವಾಣಿಯ A ಗ್ರೇಡ್ ಸುಗಮ ಸಂಗೀತಗಾರರು. ETV ಉದಯ ಟಿವಿನಲ್ಲಿ ಭಕ್ತಿ ಸಂಗೀತ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ಬರೋಡಾ, ಗುಜರಾತ, ಹರಿದ್ವಾರಗಳಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಇವರು ನಡೆಸಿಕೊಟ್ಟಿದ್ದಾರೆ. ಇವರಿಗೆ ಲಭಿಸಿರುವ ಕೆಲವು ಪ್ರಶಸ್ತಿಗಳನ್ನು ನಾವಿಲ್ಲಿ ನೋಡೋದಾದರೆ, ಸಂಗೀತ ಭಾರತಿ ಬಾಗಲಕೋಟೆ ಇವರಿಂದ ಹರಿದಾಸ ಸಂಗೀತ ವಿದ್ವನ್ಮಣಿ, ಶ್ರೀ ಪಾಂಡುರಂಗ ಸೇವಾ ಸಮಿತಿ ತಂಡರಗಿ ಇವರಿಂದ ಪಾಂಡುರಂಗಾನುಗ್ರಹ ಪ್ರಶಸ್ತಿ, ಶ್ರೀ ನಟರಾಜ ಸಂಗೀತ ವಿದ್ಯಾಲಯ ಇವರಿಂದ ಹರಿಗಾನ ಮೋಹನ ಪ್ರಶಸ್ತಿ, ಶ್ರೀ ಪ್ರಸನ್ನ ವೆಂಕಟದಾಸ ಆರಾಧನೋತ್ಸವ ಸಮಿತಿ ಇವರಿಂದ ಪ್ರಸನ್ನ ವೆಂಕಟ ಪ್ರಶಸ್ತಿ, ಮೇಘ ಮಲ್ಹಾರ್ ಪ್ರತಿಷ್ಠಾನ ಗುಲ್ಬರ್ಗಾ ಇವರಿಂದ ಮೇಘ ಮಲ್ಹಾರ್ ಪ್ರಶಸ್ತಿ, ಪೂರ್ಣ ಪ್ರಜ್ಞಾ ಸೇವಾ ಸಮಿತಿ ಶಿವಮೊಗ್ಗ ಇವರಿಂದ ಹರಿದಾಸ ನಿಧಿ ಪ್ರಶಸ್ತಿ, ಹಾಗೂ ಶ್ರೀ ಪಾದರಾಜ ಮಠ ಮುಳಬಾಗಿಲು ಇವರಿಂದ ರಂಗವಿಠಲ ಪ್ರಶಸ್ತಿ, ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರಿಂದ ಹರಿದಾಸ ಸಂಗೀತ ಬ್ರಹ್ಮ, ಹರಿದಾಸ ಸಂಪದ ಟ್ರಸ್ಟ್ ಬೆಂಗಳೂರು ಇವರಿಂದ ಹರಿಕಥಾಮೃತ ಸಾರಭೂಷಣ, ಇನ್ನೂ ಅನೇಕ ಪ್ರಶಸ್ತಿಗಳು ಇವರಿಗೆ ಸಲ್ಲಿವೆ. ಇವರು 16ಕ್ಕಿಂತಲೂ ಹೆಚ್ಚು ಧ್ವನಿ ಸುರುಳಿಯನ್ನು ಹೊರತಂದಿದ್ದಾರೆ. ಇದರಲ್ಲಿ ಅತ್ಯಮೋಘವಾದ ದೇವರ ಸ್ತುತಿಯನ್ನು ಹೊಂದಿರತಕ್ಕಂಥ ಭಕ್ತಿ ಸಂಗೀತ ಅದರಲ್ಲಿದೆ. ನಾವೆಲ್ಲರೂ ಅನೇಕರು ಕೇಳಿದ್ವಿ ಮತ್ತು ನಾಡಿನ ಎಲ್ಲರೊಂದಿಗೆ ಇಲ್ಲಿ ಸೇರಿರುವ ನಾವೆಲ್ಲರೂ ಇವರ ಅಭಿಮಾನಿಗಳು. ಈಗ ಇವರ ರಸಗಂಗೆಯನ್ನು ನಾವೆಲ್ಲ ಸವಿಯೋಣ. ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ಶಾರ್ಪ್ ಮಾಡಿ. ಡಾಕ್ಟರ್ ವಿ ಪರಮೇಶ್ವರ್ ಅವರ
ಈ ದಿವಸ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಉಂಟು, ಮನೆ ತಳಕ್ಕೆ ಒಬ್ಬ ಹಿರಿಯ ಮನುಷ್ಯರು ಇರಬೇಕು ಅಂತ. ಹಿರಿಯ ಮನುಷ್ಯರಿದ್ದರೆ ಎಲ್ಲ ಸುರಳಿತವಾಗಿ ನಡೀತು. ಈಗ ಹಿರಿಯ ಮನುಷ್ಯರ ಬಗ್ಗೆ ಗೌರವನೂ ಕಡಿಮೆ, ಯಾಕೆ ಇಟ್ಕೋಬೇಕು ಅನ್ನುವಂಥ ಒಂದು ಪರಿಸ್ಥಿತಿ. ಅದಕ್ಕೆ ಗಂಡು ಹೆಣ್ಣು ವ್ಯವಹಾರ ಆಗೋಕೆ ನನಗೆ ಎಷ್ಟೋ ಮಂದಿಗೆ ಹೇಳಿದ್ದುಂಟು, ನಿಮ್ಮ ಮನ್ಯಾಗ ಹಳೆಯ ಫರ್ನಿಚರ್ ಅವ ಏನ್ರಿ ಅದಕ್ಕೆ ಅಂದ್ರೆ ತಂದೆ ತಾಯಿ ಎಲ್ಲಿ ಹೋಗ್ಬೇಕು? ಅವರು ಜನ್ಮ ಕೊಟ್ಟು ಬಂದದ್ದಕ್ಕೆ ಭೂಮಿ ಮೇಲೆ ತಂದದ್ದು ಅವ್ರ ಉಪಕಾರ ಸ್ಮರಣೆ ಮಾಡಬೇಕಾ ಬೇಡ? ಹೀಗೆ ಹಿರಿಯರ ಸ್ಮರಣೆ ಮಾಡೋದರಿಂದ ಉತ್ತರೋತ್ತರವಾಗಿ ದೇವರು ನಮಗೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾನೆ. ಇಂಥ ಈ ಶುಭ ಸಂದರ್ಭದಲ್ಲಿ ನನಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾರತೀಯ ವಿದ್ಯಾಭವನದ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸ್ವಲ್ಪ ನಾನು ಸ್ಪಷ್ಟವಾಗಿ ಹಾಡಲಿಕ್ಕೆ ಪ್ರಯತ್ನ ಮಾಡಿದೆ. ದೊಡ್ಡವರು ಮಾಡಿದ ಕೃತಿಗಳನ್ನು ಹಾಡುವ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಸ್ಪಷ್ಟವಾಗಿ ಹಾಡುವುದನ್ನು ತಾವುಗಳೆಲ್ಲ ಸ್ಪಷ್ಟವಾಗಿ ಕೇಳುವ ಪ್ರಯತ್ನವನ್ನು ಮಾಡಿದರೆ ಸಾಕು. ಇದ್ದಂಥ ಇಂಟ್ರೆಸ್ಟ್ ನನಗೆ ತುಂಬ ಸಂತೋಷವಾಗುತ್ತೆ. ಅಂಥ ಹಿರಿಯರು ನಡೀಲಿಕ್ಕೆ ಹೋಗ್ತಾರೆ ನಮ್ಗೆ ದೊಡ್ಡ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನ್ನಿಹಿತ ಪಾಣಿ ಮಂಡನಂ ಮಂಡನ ತರುಣ ತುಳಸಿ ಮಾಲಾ ಕಂಧರಂ ಕಂಜನೇತ್ರಂ ಸದಯ ಧವಲಹಾಸಂ ವಿಠ್ಠಲಂ ಚಿಂತಯಾಮಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಕಾಮಧೇನವೇ. ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋತ್ತುಂಗ ಪಿಳಮ್ಮ. ತುಂಗಾ ತೀರದಿ ನಿಂತ ಸುಯತಿ ಬರಣ್ಯಾರೆ ಬೇಡಮ್ಮಯ್ಯ. ತುಂಗಾ ತೀರದಿ ನಿಂತ ಸುಯತಿ ಬರಣ್ಯಾರೆ ಬೇಡಮ್ಮಯ್ಯ. ತುಂಗಾ ತೀರದಿ ನಿಂತ ಸುಯತಿ ಬರಣ್ಯಾರೆ ಬೇಡಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿಕುಲೋತ್ತುಂಗ ಪಿಳಮ್ಮ.
ಫಣಿಯಲ್ಲಿ ತಿಲಕ ನಾಮಗಳು ನೋಡಮ್ಮಯ್ಯ. ಸುಲಲಿತ ಕಮಂಡಲ ದಂಡವನ್ನೇ ಧರಿಸಿದರೆ ಹೇಳಮ್ಮಯ್ಯ. ಜಲಜಮಣಿಯು ಕೊರಳೊಳು ತುಳಸಿ ಮಾಲೆಗಳು ನೋಡಮ್ಮಯ್ಯ. ಹಿರಣ್ಯ ಕಲಲ್ಲಿ ಜನಿಸಿದ ಹಿರಣ್ಯ ಕಲಲ್ಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲಿ ಹನಮ್ಮ. ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೆ ಹೇಳಮ್ಮ. ಚರಣರವಿಂದ ಶುಭಕುತಿಯಲಿಂದ ನೋಡಮ್ಮಯ್ಯ. ವಂದಿಸಿ ಸ್ತುತಿಸುವ ಭೂಸುರರು ಬಲುಮಂದ ಹೇಳಮ್ಮಯ್ಯ. ಚಂದದಲಂಕೃತಿಯಿಂದ ಶೋಭಿಸುವ ಆನಂದ ನೋಡಮ್ಮಯ್ಯ. ಹಿಂದೆ ವ್ಯಾಸ ಮುನಿಯೌದನಿಸಿದ ಕರ್ಮಾದಿಗಳ ರಸಗದಿಂದ ರಹಿತನೇ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೆ ಹೇಳಮ್ಮ. ಅಭಿನವ ಜನಾರ್ದನ ವಿಠಲನ ಧ್ಯಾನಿಸುವ ನೋಡಮ್ಮಯ್ಯ. ಅಭಿವಂದಿತರಿಗೆ ಅಖಿಲಾರ್ಥವ ಸಲ್ಲಿಸುವ ನೋಡಮ್ಮಯ್ಯ. ನಭಮಣಿಯಂದದಿ ಭೂಮಿಯಲ್ಲಿ ರಾಜಿಸುವ ಹೇಳಮ್ಮಯ್ಯ. ಶುಭಗುಣ ನಿಧಿ ಶ್ರೀ ರಾಘವೇಂದ್ರಯತಿ. ಶುಭಗುಣ ನಿಧಿ ಶ್ರೀ ರಾಘವೇಂದ್ರಯತಿ. ಶುಭಗುಣ ನಿಧಿ ಶ್ರೀ ರಾಘವೇಂದ್ರಯತಿ. ಶುಭಗುಣ ನಿಧಿ ಶ್ರೀ ರಾಘವೇಂದ್ರಯತಿ. ಅಬುಜ ಭವಂಡದೊಳು ಪ್ರಬಲ ಕಣಮ್ಮ. ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೆ ಹೇಳಮ್ಮಯ್ಯ. ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೆ ಹೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿತುಲೋ ತುಂಗ ಬೆಳಮ್ಮ. ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೆ ಹೇಳಮ್ಮಯ್ಯ. ಹೇಳಮ್ಮಯ್ಯ. ಹೇಳಮ್ಮ. ಈ ಹಾಡು ತುಂಬ ಪ್ರಸಿದ್ಧಿಯಾದಂಥದ್ದು. ಹಾಡು ಬರೆದವರು ಮಹಾನುಭಾವರು, ನಂದದರಲ್ಲಿ ಏನಿಲ್ಲ. ಆದರೆ ನಮಗೆ ಹೆಸರು ಕೊಟ್ಟದ್ದು ಹರಿದಾಸ್. ಈ ಸಾಹಿತ್ಯವನ್ನು ಗಮನಿಟ್ಟು ಕೇಳಬೇಕು. ಕೈಲಾಸಪತಿಯಾದ ಶಿವನನ್ನು ಈ ರೀತಿ ಕೊಂಡಾಡ್ತಾ ಇದ್ದಾರೆ. ಆ ಸಾಮಜಾಜಿನ ವಸನ ಭೂಷಣ ಸುಮನ ಸೂತ್ತಮ ವಾಮದೇವ ಚಿತ್ತನಯ ಉಮಾಮನೋಹರ
ಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿಸ ಮಗೆ ಸದಾ ಸುಮಂಗಳವಾ ಕಾಮಿತ ಪ್ರದ ಕರುಣಿಸ ಮಗೆ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಸದಾ ಸುಮಂಗಳ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ಶಂಭೋ ಸ್ವಯಂಭೋ ಸಂಭವ ಸಂಭವ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಭಾರಿ ನೃತ ಭವ ಜಂಭಾರಿ ನೃತ ಭವ ಅಂಬರ ಪುರಹರ ಸಂಬತ್ರಿ ಅಂಬಕ ಶಂಬರಾರಿ ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ಈ ಹಾಡಿನ ಸಾಹಿತ್ಯವನ್ನು ಒಂದೊಂದು ಅಕ್ಷರವನ್ನು ಗಮನಿಸ್ತೇವೆ ಹಸಿತ ಭೂಷಿತ ಶರೀರ ಶರೀರ ಹಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತ ಹರ ಹಸಿತ ಭೂಷಿತ ಶರೀರ ಭಕ್ತರುದ್ಧಾರ ವಿಷಕಂಠ ದುರಿತ ಹರ ಪಶುಪತಿ ಫಣಿಪಹರ ಪಾವನಕಾರ ತ್ರಿಶೂಲ ಡಮರುಗಧರ ಹೊಸಲ ನಯನ ವಿಕಸಿತ ಅಂಬುಜ ಮುಖ ಶಶಿಧರ ಮತ್ತ ರಕ್ತ ಸಮದ ಮರ್ದನ ಹೊಸಲ ನಯನ ವಿಕಸಿತ ಅಂಬುಜ ಮುಖ ಶಶಿಧರ ಮತ್ತ ರಕ್ತ ಸಮದ ಮರ್ದನ ಕಸಣೆಗೊಳಿ ಬದಾಮ ಸಮತಳರು ಮಾನಸದಲ್ಲಿ ರಂಗನ ವಿಸಜ ಪದ ಬದುರು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಭಾರಿ ನೃತ ಭವ ಜಂಭಾರಿ ನೃತ ಭವ ರಜತ ಪರ್ವತ ನಿವಾಸ ರಜತ ಪರ್ವತ ನಿವಾಸ ನಿರ್ಮಲ ಭಾಸ ಗಜ ದೈತ್ಯ ನಾಶ ಗಿರೀಶ ಸುಜನರ ಮನೋ ವಿಲಾಸ ಮನೋವಿಲಾಸ ಸುಜನರ ಮನೋವಿಲಾಸ ವ್ಯೋಮಕೇಶ ತ್ರಿಜಗದಲ್ಲಣ ಗೌರೀಶ ಭಜ ಸುತನಧ್ವರ ಭಜನೆಯ ಜಡಿಸಿದ ಅಜಗರ ಮಂದಿರ ಗಜ ಮುಖ ಜನಕಲೆ ಭಜ ಸುತನಧ್ವರ ಭಜ ಸುತನಧ್ವರ ಭಜನೆಯ ಜಡಿಸಿದ ಅಜಗರ ಮಂದಿರ ಗಜ ಮುಖ ಜನಕನ ಗಜ ಗಮನ ಮುನಿತನು ಜನಕಾಯ್ದನೆ ಭುಜ ಮುನಿ ಮಂದಿರ ಭಜಿಸುವೆ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಭಾರಿ ನೃತ ಭವ
ಲಾ ನಂದಿ ವಾಹನ ನಳಿನ ಧರಮೌಳೆಂದು ಶೇಖರ ಶಿವ ತ್ರಿಯಂಬಕ ಅಂಧಕಾಸುರ ಮಥನ ಗಜ ಶಾರ್ದೂಲ ಚರ್ಮಧರ ನಂದಿ ವಾಹನ ನಳಿನ ಧರಮೌಳೆಂದು ಶೇಖರ ಶಿವ ತ್ರಿಯಂಬಕ ಅಂಧಕಾಸುರ ಮಥನ ಗಜ ಶಾರ್ದೂಲ ಚರ್ಮಧರ ಮಂದಜಾಸನ ತನಯತ್ಯ ಜಗದ್ವಂದ್ಯ ಶುದ್ಧ ಸ್ಫಟಿಕ ಸನ್ನಿಭ ವಂದಿಸುವೆ ನವರತ ಪಾಲಿಸೋ ಪಾರ್ವತಿ ರಮಣ ಪಾರ್ವತಿ ರಮಣ ಪಾಲಿಸೋ ಪಾರ್ವತಿ ಜಗದವರೆಲ್ಲ ಮೂರ್ಜಗದವರೆಲ್ಲ ಶಿವ ಶಿವಾಯ ನಿರೋ ಹರ ಹರಾಯ ನಿರೋ ಶಿವ ಶಿವಾಯ ನಿರೋ ಶಿವ ಶಿವಾಯ ನಿರೋ ಶಿವಾಯ ನಿರೋ ಮೂರ್ಜಗದವರೆಲ್ಲ ಶಿವ ಶಿವಾಯ ನಿರೋ ಹರ ಹರಾಯ ನಿರೋ ಶಿವ ಶಿವಾಯ ನಿರೋ ಶಿವ ಶಿವಾಯ ನಿರೋ ಶಿವ ಶಿವಾಯ ನಿರೋ ಮೂರ್ಜಗದವರೆಲ್ಲ ಶಿವ ಶಿವಾಯ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವಾಯ ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವಾಯ ನಿರೋ ನಿಮ್ಮ ರೋಗದ ಮೂಲವ ಕಡಿಮೆ ಔಷಧವಿದು ಶಿವ ಶಿವಾಯ ನಿರೋ ನಿಮ್ಮ ರೋಗದ ಮೂಲವ ಕಡಿಮೆ ಔಷಧವಿದು ಶಿವ ಶಿವಾಯ ನಿರೋ ಶಿವ ಶಿವಾಯ ನಿರೋ ಜಗದವರೆಲ್ಲ ಶಿವ ಶಿವಾಯ
ಸದ್ಗುರುವಾಗಬೇಕಾದರೆ ಶಿವ ಶಿವ ಎನ್ನಿರೋ ಸರಿಗಮ ಬದಲಿದ ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ ಶಿವ ಎನ್ನಿರೋ ಆದಿಕೇಶವನ ಕೂಡಬೇಕಾದರೆ ಆದಿಕೇಶವನ ಕೂಡಬೇಕಾದರೆ ಆದಿಕೇಶವನ ಕೂಡಬೇಕಾದರೆ ಆದಿಕೇಶವನ ಕೂಡಬೇಕಾದರೆ ಶಿವ ಶಿವ ಎನ್ನಿರೋ ಹರ ಹರ ಎನ್ನಿರೋ ಶಿವ ಶಿವ ಎನ್ನಿರೋ ಜಗದವರೆಲ್ಲ ಶಿವ ಶಿವ ಎನ್ನಿರೋ ಶಿವ ಶಿವ ಎನ್ನಿರೋ ಹರ ಹರ ಎನ್ನಿರೋ ಶಿವ ಶಿವ ಎನ್ನಿರೋ ಹರ ಹರ ಎನ್ನಿರೋ ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರದತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರದತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮ ನತಿಸಿ ಬೇಡುವೆ ಜನನಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸು ನೆಲೆಸು ನೀ ಮಧ್ವದನ ಸದನದಲ್ಲಿ ನೆಲೆಸು ನೀ ಮಧ್ವದನ ಸದನದಲ್ಲಿ ಕುಣಿದಾಡೆ ನೀ ನಲಿದಾಡೆ ಕುಣಿದಾಡೆ ಅಮ್ಮ ಕುಣಿದಾಡೆ ನಲಿದಾಡೆ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಕುಣಿದಾಡೆ ನೀ ನಲಿದಾಡೆ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಕುಣಿದಾಡೆ
ಮೂಷಿತಳೆ ಕುಸುಮ ಮುಡಿದ ಮೂರ್ಧ್ವಜವುಳ್ಳವಳೆ ನಲಿದಾಡೆ ಎಲ್ಲ ನಾಲಿಗೆ ಮ್ಯಾಲೆ ಶಾರದ ದೇವಿ ಉಳಿದಾಡೆ ಎಲ್ಲ ಶೃಂಗಾರವಾದ ಜಡೆ ಬಂಗಾರ ಶೃಂಗಾರವಾದ ಜಡೆ ಬಂಗಾರ ರಾಗೂಟಿ ಚೌರಿ ಹೊಂಗ್ಯಾದಿಗೆ ಗೊಂಡೆ ಮುತ್ತಿನ ಹಾರ ರಂಗು ಮನೋಹರ ಮಂದಗಮನೆ ಅರವಿಂದನಯಲೆ ಮಂದಗಮನೆ ಅರವಿಂದನಯಲೆ ಶ್ರೀರಂಗ ವಿಠಲನ ತೋರೆ ಶುಭಾಂಗಿ ಎಲ್ಲ ನಾಲಿಗೆ ಮ್ಯಾಲೆ ಶಾರದ ದೇವಿ ಕುಣಿದಾಡೆ ಎಲ್ಲ ನಾಲಿಗೆ ಮ್ಯಾಲೆ ಕುಣಿದಾಡೆ ನೀ ನಲಿದಾಡೆ ಎಲ್ಲ ನಾಲಿಗೆ ಮ್ಯಾಲೆ ಎಲ್ಲ ನಾಲಿಗೆ ಮ್ಯಾಲೆ ಎಲ್ಲ ನಾಲಿಗೆ ಮ್ಯಾಲೆ. ಹರಿದಾಸರಲ್ಲಿ ಅಗ್ರಗಣ್ಯರಾದಂಥ ಮಹಾನುಭಾವರು ಜಗನ್ನಾಥದಾಸರು ಭೀಮಸೇನ ದೇವರ ಮೇಲೆ ಒಂದು ಹಾಡು ಮಾಡ್ಯಾರ. ನಾ ಹೇಳೋ ವಿಷಯವನ್ನು ಗಮನಿಟ್ಟು ಕೇಳದೆ. ಈ ಹಾಡಿನಲ್ಲಿ ಪ್ರತಿಯೊಂದು ನುಡಿಗಳ ಸಾಲುಗಳಲ್ಲಿ ಚ ಅಕ್ಷರವನ್ನು ಪ್ರಯೋಗ ಮಾಡ್ತಾ ಇದ್ರು. ಗಮನಿಟ್ಟು ಕೇಳಬೇಕು, ಎಷ್ಟು ಚ ಬರ್ತಾ ಎಣಸರಿ ನೋಡೋಣ. ಬನ್ನ ಬಡುತಿಹ ಜನರ ಭಯವ ಪರಿಹರಿಸೆಂದು ಭಿನ್ನೈತೆ ನಿನಗಾನು ಭೀಮಸೇನ ಭಿನ್ನೈತೆ ನಿನಗಾನು ಭೀಮಸೇನ ಬನ್ನ ಬಡುತಿಹ ಜನರ ಭಯವ ಪರಿಹರಿಸೆಂದು ನಿನಗಾನು ಭೀಮಸೇನ. ರೋಚ
ವಿನಯಿಪೆ ನಿನಗಾರು ಭೀಮಸೇನ. ಎಷ್ಟು ಬಂದು 24 ಬರ್ತದೆ. ಉದ್ದೇಶ ಏನು ಅಂದ್ರೆ ಈ ಹಾಡಿನ ಕಡೆ ತಮ್ಮ ಗಮನ ಇರಲಿ ಅಂತ ಹೇಳಿ. ಪವಮಾನ ಜಗದ ಪ್ರಾಣ, ಪವಮಾನ ಜಗದ ಪ್ರಾಣ, ಪವಮಾನ ಜಗದ ಪ್ರಾಣ, ಜಗದುಷಣ ಭವಭಯರಣ್ಯ, ಪವಮಾನ ಶ್ರವಣ ಮೊದಲಾದ ನವವೀರ ಭಕ್ತಿಯ ಲೋಕದಿಂದ ಕುರುಡನಿಗಳ ಪ್ರಿಯ ಪವಮಾನ, ಪವಮಾನ 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 ಜಗದ ಪ್ರಾಣ. ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರ ಗೀತ, ಕಾಮಾದಿ ವರ್ಗರ ಗೀತ, ಯೋಗಾದಿ ಸರ್ವವ್ಯಾಪ್ತ ನಿರ್ಭೀತ ರಾಮಚಂದ್ರನ ನಿಜ ದೂತ, ರಾಮಚಂದ್ರನ ನಿಜ ದೂತ.
ಕರ್ನಾಟಕದಲ್ಲಿ ಇಬ್ಬರು ಹರಿದಾಸ ಪ್ರಸಿದ್ಧರಾಗಿ ಹೋಗ್ಯಾರ. ಒಬ್ಬರು ಮಹಿಪತಿ ದಾಸರು, ಇನ್ನೊಬ್ಬರು ಪ್ರಸನ್ನ ವೆಂಕಟದಾಸರು. ಈ ಭಕ್ತಿಗೆ ಜಾತಿ ಅನ್ನೋದೇ ಇಲ್ಲ. ಅವರವ್ರ ಯೋಗ್ಯತಾನುಸಾರವಾಗಿ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿದರೆ ನಿಜವಾಗಿ ಫಲಗಳನ್ನು ಕೊಡ್ತಾನೆ ದೇವರು. ಮಹಿಪತಿ ದಾಸರು ಬಿಜಾಪುರದ ಆದಿಲ್ ಶಾಹನ ದರ್ಬಾರದಲ್ಲಿ ಉರ್ದು ಭಾಷೆಯಲ್ಲಿ ಭಾಗವತವನ್ನು ಹೇಳ್ತಾ ಇದ್ರು. ಒಂದು ದಿವಸ ಅವ್ರು ಒಳಗೆ ಹೋಗೋ ಕಾಲಕ್ಕೆ, ಅವ್ರಿಗೆ ಒಳಗೆ ಹೋಗೋ ಕಾಲಕ್ಕೆ ಪರ್ಮಿಷನ್ ಲೆಟರ್ ಅಂದರೆ ರಾಜಮುದ್ರಿಕೆಯನ್ನು ಕೊಟ್ಟಿದ್ರು. ರಾಜಮುದ್ರಿಕೆಯನ್ನು ತೋರಿಸಿ ಅವ್ರನ್ನ ಒಳಗೆ ಬಿಡೋರು. ಒಂದು ದಿವಸ ಅವ್ರು ಹೋಗೋ ಕಾಲಕ್ಕೆ ಒಬ್ಬ ಮುಸಲ್ಮಾನ್ ಯುವಕ ಅವ್ರನ್ನ ತಡೆದ. ಎಲ್ಲಿ ಹೊಂಟಿ ಅಂತ ಕೇಳ. ನಾನು ಭಾಗವತವನ್ನು ಹೇಳಬೇಕು, ನಾನು ಒಳಗೆ ಹೋಗ್ಬೇಕು, ನಾನು ಬಿಡು ಅಂತಂದೆ. ನೀನು ಬೆರಳೊಳಗೆ ಧಾರಣೆ ಮಾಡಿಲ್ಲ, ಬೆರಳೊಳಗೆ ಹಾಕಿಲ್ಲ, ಅದು ಏನು ಅಂತ ಕೇಳಿ. ಇದು ರಾಜಮುದ್ರಿಕೆ, ಇದನ್ನು ತೋರಿಸಿದ್ರೆ ಮಾತ್ರ ಒಳಗೆ ಬಿಡ್ತಾರೆ, ಇಲ್ಕಂಡು ಬಿಡುವುದಿಲ್ಲ ಅಂತ ಹೇಳಿ. ನೋಡ್ತಿಂತ ಅಂತ ಒತ್ತಾಯದಿಂದ ಇಸ್ಕೊಂಡ. ಹಿಂಗೆ ನೋಡಿದ, ಸುತ್ತಮುತ್ತಲ ಶತ್ರುಗಳು ಬರಬಾರ್ದು ಅಂತ ಕಂದಕ ತೋಡಿದ್ರು. ಅದರ ಕಂದಕದ ಒಗೆದು ಬಿಟ್ಟೆ. ಇವರಂದ್ರು, ಏನು ನಾ ಒಳಗೆ ಹೋಗೋದು ಹೆಂಗೆ ನೀವು ಹಿಂಗೆ ಮಾಡಿದಂತೇಳಿ ಅವನ ಜೊತೆ ತಕರಾರು ಮಾಡ್ತಾ ಇರೋ ಕಾಲಕ್ಕೆ ಆ ಮುಸಲ್ಮಾನ ಯುವಕನ ತಂಗಿ ಬಂದ್ಲು, ಶಾನುಂಗಿ ಅಂತ ಕೇಳಿಸ್ರು. ಆಕೆ ಬಂದು ಏನು ಅಂತ ಕೇಳಿದ್ರು. ಇಲ್ಲ, ಒಂದು ಯಾವುದೋ ಒಂದು ಉಂಗುರ ಕೆಳಗೆ ಬಿದ್ದದ, ನೀವು ತೊಗೊಂಡು ಬಾ ಅಂತ ಹೇಳಿ. ಆಕೆ ಕಂದಕಕ್ಕೆ ಹಾರಿಲ್ದು. ಅಂಥ ಒಂದು 100 ಉಂಗುರ ತೊಗೊಂಡು ಬಂದು, ಇವರು ನಿಂದು ಯಾವುದು ಗುರ್ತಾಗಿ ಹಿಡಿ ಅಂತ. ಅವರು ಒಂದು ಉಂಗುರ ಸಂಬಂಧ ಇಷ್ಟು ಸಾಯ್ತಿದ್ನಲ್ಲ, ಅವರು ಭಗವಂತನ ಸನ್ನಿಧಾನದೊಳಗೆ ಎಷ್ಟು ಉಂಗುರಗಳು. ತಕ್ಷಣ ವಿರಕ್ತಿ ಬಂದು ಅವರಿಬ್ಬರಿಗೂ ನನಗೆ ದಾಸತ್ವ ಕೊಟ್ಟು ಬಿಡ್ರಿ, ನನಗೆ ನಿಮ್ಮ ಶಿಷ್ಯನ ಸ್ವೀಕಾರ ಮಾಡಿರಿ ಅಂತ ಹೇಳಿ. ಅವ್ರು ಹೇಳಿದ್ರು, ನಾವು ಮುಸಲ್ಮಾನರು, ನಮಗೆ ಕೊಡುವ ಅಧಿಕಾರ ಇಲ್ಲ. ಸಾರವಾಡಕ್ಕೆ ಹೋಗು, ಅಲ್ಲಿ ಭಾಸ್ಕರ ಸ್ವಾಮಿಗಳಿದ್ದಾರೆ, ಅವ್ರು ನಿನಗೆ ಕೊಡ್ತಾರಂತ. ಅಲ್ಲಿ ಹೋಗೋದಕ್ಕೆ ಅವ್ರು ಕಾಯ್ಕೋತಾ ಕೂತಿದ್ರು. ಇವ್ರ ಹೆಸರು, ಇವ್ರನ್ನೇ ದಾರಿ ನೋಡ್ತಾ ಕೂತ್ಕೊಂಡಿದ್ರು. ಇವು ಒಳಗೆ ಕಾಲಿಡಿದ ತಕ್ಷಣ ಅವ್ರು ಭಾಸ್ಕರ ಸ್ವಾಮಿಗಳು ಏನಪ್ಪ ಅವರಿಬ್ಬರು ಕಳಿಸಿದ್ರ ನಿನ್ನ ಅಂತ. ಇವ್ರು ಏನೂ ಹೇಳೇ ಇಲ್ಲ. ಇನ್ನು ಹೋಗಿ ನಮಸ್ಕಾರ ಮಾಡಿದರು. ತಲೆ ಮೇಲೆ ಕೈ ಇಟ್ಟು ಮಹಿಪತಿ ಅನ್ನೋ ಒಂದು ಮುದ್ರಿಕೆಯಿಂದ ನೀನು ಹಾಡುಗಳನ್ನ ರಚನೆ ಮಾಡೋ, ಲೋಕವನ್ನು ಉದ್ಧಾರ ಮಾಡುವ ಕೆಲಸ ಮಾಡೋ ನಿಂತುಕೊಂಡು ಅಪ್ಪಣೆ ಮಾಡಿದರು. ಹಾಗೆ ಮಹಿಪತಿ ದಾಸರು ಸುಮಾರು ಭಾಷೆಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದರು. ಉರ್ದು, ಮರಾಠಿ, ಹಿಂದಿ, ಆಗ ಸುಮಾರು ಕೊಂಕಣಿ ಭಾಷೆಯಲ್ಲಿ ಕೂಡ ಪರಿಣಿತಿಯನ್ನು ಹೊಂದಿದ್ದರು. ಅವರ ಮಕ್ಕಳಾದ ಕೃಷ್ಣರಾಯರು ಕೂಡ ತುಂಬ ಅಪರೋಕ್ಷ ಜ್ಞಾನಿಗಳು. ಭಗವಂತನನ್ನು ಎದುರಿಗೆ ಕೂಡಿಸ್ಕೊಂಡು ಹಾಡು ಮಾಡಿದಂಥವರು. ಅವರ ಮನೆ ಕುಲದೇವತೆ ತುಳಜಾಪುರದ ಅಂಬಾಭವಾನಿ. ಆ ತುಳಜಾಪುರದ ಅಂಬಾಭವಾನಿ ದರ್ಶನಕ್ಕೆ ಒಂದು ಸಾರಿ ಕೃಷ್ಣರಾಯರು ಹೋದಾಗ ಸಾಯಂಕಾಲ ಆದ ತಕ್ಷಣ ಕಾಡು ಮೃಗಗಳು ಬರ್ತಾವೆ. ಪೂರ್ಣ ಫಾರೆಸ್ಟ್ ಏರಿಯಾದಲ್ಲಿ ಕಾಡು ಮೃಗಗಳು, ದುಷ್ಟರು ಬರಬಾರ್ದು ಅಂತ ತಿಳ್ಕೊಂಡು ಸಾಯಂಕಾಲನೇ ಮಂಗಳಾರತಿ ಮಾಡ್ಕೊಂಡು ಕೀಲಿ ಹಾಕ್ಕೊಂಡು ಹೋಗ್ಬಿಡೋರು ಅರ್ಚಕರು. ಇವರು ಕೀಲಿ ಹಾಕ್ಕೊಂಡು ಹೋದ್ಮೇಲೆ ಹೋದರು. ಭಾಳ ನಿರಾಶೆ ಆಯ್ತು. ಭಾಳ ದೂರದಿಂದ ಬಂದೀನಿ ನಾನು, ನನಗೆ ದರ್ಶನ ಇಲ್ಲಾರ್ದ ಹಂಗೆ ಕಳಿಸ್ತಾ ಇಲ್ಲ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ಒಂದು ಚಮತ್ಕಾರ ನಡೀತು. ಬಾಗಿಲು ತನ್ನಷ್ಟು ತಾನೇ ತೆಗೆದು ಬಿಡ್ತಾರೆ. ಆಕಾಶಕ್ಕೆ ಭೂಮಿಗೆ ಏಕಾಗಿ ನಿಂತು ದೇವಿ ದರ್ಶನ ಕೊಟ್ಟರು. ಬಹಳ ಆನಂದ ಪರವಶರಾಗಿ, ಭಕ್ತಿ ಪರವಶರಾಗಿ ಆಕೆಯನ್ನು ಸೇವಾ ಮಾಡಿ ವಾಪಸ್ ಕಾಕಂಡ್ಕಿಗೆ ಬಂದರು. ಕಾಕಂಡ್ಕಿ ಒಳಗೆ ಇರ್ತಿದ್ರು. ಇವರು ಬಂದಾಗ ಇವ್ರ ಮನೆಯೊಳಗೆ ಒಂದು ಗೊಂದಲ ನಡೀತು. ಗೊಂದಲ ಅಂದರೆ ಗಲಾಟೆ ಅಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರ ಮನೆಯೋ ದೇವಿಯನ್ನು ಕುಲದೇವತೆಯನ್ನಾಗಿ ಮಾಡಿಕೊಂಡವರು, ಮನೆಯೊಳಗೆ ಶುಭ ಸಂದರ್ಭಗಳಾದವು ಅಂತಾರೆ. ಮದುವೆ ಮುಂಚೆ ಏನಾದರೂ ಶುಭ ಸಂದರ್ಭಗಳಾದವು ಅಂದರೆ ಆಕೆ ಪ್ರೀತ್ಯರ್ಥವಾಗಿ ಗೊಂದಲ ಅಂತ ಹಾಕ್ತಾರೆ. ಬೆಳತನಕ ದೇವರ ನಾಮಗಳನ್ನು ಕೇಳ್ತಾ ಕಾಲಕ್ಷೇಪ ಮಾಡ್ತಾ ಬೆಳಗಿನ ಜಾವ ಪತ್ತ ಅಂತ ಆಡ್ತಾರೆ. ಈ ದೇವಟಿಗೆ ಹಿಡ್ಕೊಂಡು ಹಿಂಗೆ ಆಟ ಆಡೋ ಕಾಲಕ್ಕೆ ದೇವಿ ಆವೇಶ ಆಗೋದು. ಅಂಥ ಪದ್ಧತಿ ಅವ್ರ ಮನೆಯಾಗಿತ್ತು. ಅಲ್ಲಿ ದಾಸರು ಬಂದರು, ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಅಲ್ಲಿ ನೋಡಿದರು, ಅಲ್ಲಿ ಕಂಡಂಥ ದೇವಿ ಅಲ್ಲಿ ಕಾಣಿಸಿದ್ಲು. ಆ ಸಂದರ್ಭದಲ್ಲಿ ಮಾಡಿದಂಥ ಈ ಹಾಡು, ಆ ಸಾಹಿತ್ಯವನ್ನು ಗಮನ ಇಟ್ಟು ಕೇಳಬೇಕು.
ಮಾನಸ ತುಳಜಾಪುರಗೆ ಮಾನಸ ತುಳಜಾಪುರಗೆ ಮುನಿ ಮಾನಸ ತುಳಜಾಪುರಗೆ ಮುನಿ ಮಾನಸ ತುಳಜಾಪುರಗೆ ಪೂರ್ಣ ತೋರಿಸಿ ನಿಜ ಸೋಗಿ ಏನು ಅರಿಯದವನೆಂದು ಕೊತಾಯಿ ಏನು ಅರಿಯದವನೆಂದು ಕೊತಾಯಿ ಘನಗುರು ಮಹಿಪತಿ ವರದಾಯಿ ಉಧೋ 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 ಜಗದಂಬ ಉಧೋ 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 ಜಗದಂಬ ಉಧೋ ಈ ನಡೆದಂತಹ ಘಟನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಸುಮಾರು 270 ವರ್ಷದ ಹಿಂದೆ ದಾಸರುಗಳ ಅಗ್ರಗಣ್ಯರ ದಾಸರುಗಳ ಸಾಲಿನಲ್ಲಿ ಬರುವಂಥ ಮಹಾನುಭಾವರು ಅಪರೋಕ್ಷ ಜ್ಞಾನಗಳ ವಿಜಯದಾಸರು ಒಂದು ಸಾರಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿರ್ತಾರೆ. ತಿರುಪತಿ ನೋಡಿದವ್ರಿಗೆಲ್ಲ ಕಲ್ಪನಾ ಬರ್ತದೆ ಹೆಂಗೆ ಗದ್ದಲಿರ್ತದೆ ಅಲ್ಲಿ ಅಂತ. ಭಾರಿ ಗದ್ದಲ. ಇವರು ಒಳಗೆ ಹೋಗ್ಬೇಕಂತಾರೆ, ಬಿಡಲೇ ಇಲ್ಲ, ಒಳಗೆ ಹೊರಗೆ ನುಗ್ಗಿಸ್ಬಿಟ್ರೆ ದೇವ್ರ ದರ್ಶನನೇ ಆಗಲಿಲ್ಲ. ಇನ್ನು ಹೊರಗಡೆ ಬಂದರು. ರಥದಲ್ಲಿ ಉತ್ಸವ ಪ್ರತಿಮೆಯನ್ನು ಕೂಡಿಸಿ ಇನ್ನೇನು ಎಳಿಬೇಕು, ಆ ಉತ್ಸವ ಪ್ರತಿಮೆಯ ದರ್ಶನ ಆದರೂ ಮಾಡಬೇಕು ಅಂತ ಬಂದಾಗ ಅಲ್ಲಿ ಕೂಡ ಅವ್ರಿಗೆ ದೇವ್ರ ದರ್ಶನ ಕೊಡಲಿಲ್ಲ. ದೇವ್ರ ಮೇಲೆ ಭಾಳ ಸಿಟ್ಟು ಬಂತ ಅವ್ರಿಗೆ. ನೀನು ತೊಗೊಂಡು ಏನು ಮಾಡೋದು ಅಂತ ಊರ ಹೊರಗಡೆ ಬಂದರು. ಒಂದು ಮರದ ಕೆಳಗೆ ಕೂತ್ಕೊಂಡು ನಿನಗಾಗಿ ಬಂದಿಲ್ಲವೋ ದೇವ, ಪುಣ್ಯವಂತರ ದರ್ಶನಕ್ಕಾಗಿ ನಾನು ಬಂದೀನಿ ಅಂತ ಹಾಡ್ತಾ ಕೂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸಾವಿರಾರು ಜನ ಗೋವಿಂದ ಅಂತ ರಥ ಎಳಿತಾ ಇದ್ದಾರೆ. ರಥ ಮುಂದೆ ಬರಲಿಲ್ಲ, ಒಂದು ಇಂಚು ಕೂಡ ಮುಂದೆ ಸರಲಿಲ್ಲ. ಎಷ್ಟೇ ಬಲಪ್ರಯೋಗ ಮಾಡಿದ್ರು ಸರಲಿಲ್ಲ. ಏನು ಮಾಡೋದು? ರಥೋತ್ಸವ ಆಗದೆ ಹೊರತು ಮುಂದಿನ ಕಾರ್ಯಕ್ರಮಗಳೆಲ್ಲ ಮೊದಲು ಊಟ ಬಂದಾಯ್ತು. ಏನು ಮಾಡೋದು? ಚಿಂತಾಕ್ರಾಂತರಾದಾಗ ದೇವರು ಒಂದು ಹುಡುಗನ ಮೇಲೆ ಆವೇಶ ಆಗಿ ಹೇಳಿದ, ಊರ ಹೊರಗಡೆ ನನ್ನ ಅಂತರಂಗ ಭಕ್ತರು ವಿಜಯದಾಸರು ಕೂತ್ಕೊಂಡಿದ್ದಾರೆ, ಅವ್ರು ಬಂದು ನನ್ನ ದರ್ಶನ ಮಾಡಬೇಕು, ಆಮೇಲೆ ವ್ರತ ಮುಂದೆ ಹೋಗ್ತದೆ ಅಂತ ಹೇಳಿದ. ಇದು ನಡೆದಂತಹ ಸತ್ಯವಾದ ಘಟನೆ. ಅವ್ರು ಯಾರು ಅಂತ ಇವ್ರು ಯಾರೂ ನೋಡಿಲ್ಲ, ಹುಡುಕ್ತಾ ಹೋಗ್ತಾ ಇದ್ದಾರೆ. ಎಷ್ಟೋ ಗಂಟೆಗಳ ಕಳೆದ ಮೇಲೆ ಒಂದು ಮರದ ಕೆಳಗೆ ಕೂತ್ಕೊಂಡಂಥ ತೇಜಪುಂಜ ವ್ಯಕ್ತಿಯನ್ನು ನೋಡಿದರು. ಅವ್ರಿಗೆ ನಮಸ್ಕಾರ ಮಾಡಿ ಯಾರು ತಾವು ಅಂತ ಕೇಳಿದಾಗ ನಾನು ವಿಜಯದಾಸರು ಅಂತಂತಾರಪ್ಪ ಅಂತ. ಎಲ್ಲರಿಗೂ ರೋಮಾಂಚನ ಮಾತು, ಭಗವಂತನನ್ನು ಕಂಡಷ್ಟು ರೋಮಾಂಚನ ಮಾತು. ತಾವು ತಕ್ಷಣ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ರಿ, ಆಮೇಲೆ ರಥ ಮುಂದೆ ಹೋಗ್ತಾ ಈಗ ರಥ ಅಲ್ಲೇ ನಿಂತ್ಕೊಂಡ್ಬಿಟ್ಟದೆ ಅಂತ ಹೇಳಿದಾಗ ದಾಸರಿಗೆ ಮೈ ರೋಮಾಂಚನ ಆಯ್ತು. ಸಾವಿರಾರು ಭಕ್ತಾದಿಗಳನ್ನು ಬಿಟ್ಟು ನನ್ನ ಸಲುವಾಗಿ ನಿಂತಾನಲ್ಲ ಅಂತ ಓಡೋಡಿ ಬಂದರು. ರಥದಲ್ಲಿ ವಿರಾಜಮಾನ ತಕ್ಕ ಸ್ವಾಮಿಯನ್ನು ನೋಡಿದರು. ಆನಂದ ಭಾಷ್ಪ ಸುರಿಸ್ತಾ ಭಕ್ತಿಯಿಂದ ಅವನ್ನ ಕರೆದರು. ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ ಅಂತ ಕರೆದರು. ಹೀಗೆ ಕರೆಯೋ ಕಾಲಕ್ಕೆ ರಥ ತನ್ನಷ್ಟು ತಾನೇ ಕಿತ್ಕೊಂಡು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿ ಯಾವ್ಯಾವ ಮಂಗಳವಾದ್ಯಗಳಿದ್ದು, ಏನೇನು ವೈಭವ ಇತ್ತು ಅನ್ನೋದನ್ನು ಈ ಹಾಡಿನಲ್ಲಿ ಚಿತ್ರೀಕರಣ ಮಾಡ್ಯಾರ. ಆ ಸಾಹಿತ್ಯವನ್ನು ಗಮನಿಟ್ಟು ಕೇಳೋದು. ಜಗದೋದ್ಧಾರ 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 ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ, ಬಾಬಾ ವೆಂಕಟಾಚಲ ವಿಹಾರ, ಬಾಬಾ
ವೆಂಕಟಾಚಲ ನಿವಾಸ ಬಾಬಾ ಅನೇಕಾವತಾರ ಧೀರ ಶೂರ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದ್ಗುರು ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದ್ಗುರು ಜಗದೋದ್ಧಾರ ಬಾಬಾ ಈ ಹಾಡಿನಲ್ಲಿ ಸಾಹಿತ್ಯಪೂರ್ಣವಾಗಿ ಹೇಳಬೇಕು ಅಂದ್ರೆ ಈ ನುಡಿಯಲ್ಲಿ ಈ ಅಕ್ಷರ ವಿಶೇಷ ಪ್ರಯೋಗ ಗಮನಿಟ್ಟು ರಕ್ಷ ಕಮಲಾಕ್ಷ ರಾಕ್ಷಸ ಕುಲ ಶಿಕ್ಷ ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಾಕ್ಷ ಪಕ್ಷಿ ವಾಹನ ಪೂರ್ಣ ಲಕ್ಷಣ ಸರ್ವೇಶ ಮೋಕ್ಷದಾಯಕ ಪಾಂಡವ ಪಕ್ಷ ಅಕ್ಷಯ ಮಂದ ಸೂಕ್ಷ್ಮ ಬರದರ ದಕ್ಷದ ದೈವ ಅಕ್ಷರ ನರೆಯರ ದಕ್ಷದಲ್ಲಿ ಅಕ್ಷರ ಪುರುಷ ಗೋವಿಂದ ಬಾಬಾ ಭಕ್ತರ ಹೃದಯ ಮಂದಿರ ಬಾಬಾ ಜಗದ್ಗುರು ತಾಳ ಜಾಗಟೆ ಮದ್ದಾಳೆ ದುಂದು ಬಿಭೇರಿ ಬರು ಕಾಲಕ್ಕೆ ಯಾವ್ಯಾವ ಮಂಗಳ ವಾದ್ಯಗಳಿದ್ದು ಅನ್ನೋದರಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ತಾಳ ಜಾಗಟೆ ಮದ್ದಾಳೆ ದುಂದು ಬಿಭೇರಿ ಕಾಳೆ ಹೆಗ್ಗಾಳೆ ತಮಟೆ ನಿಸಾಳೆ ಪಟಹ ತಮ್ಮೂರಿ ಬಣವ ಕಂಸಾಳೆ ಕಂಬು ಢಕ್ಕೆ ವಾದ್ಯ ಸುಳ್ಳೈಸುತ್ತಲಿದೆ ಭಾಗವತರು ಸಮ್ಮೇಳದಿ ಕುಣಿದಲಿದಾಡೆ ಸಾಲು ಪಂಚಾನನ ಛತ್ರ ಚಮರ ಧ್ವಜ ಢಾಲುಗಳಪ್ಪುತ್ತಲಿರು ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದ್ಗುರು ಹತ್ತಾವತಾರದ ಹರಿಗೆ ನನ್ನ ಸಿರಿಗೆ ನಾನು ಮತ್ತೊಬ್ಬರನ್ನು ಹೀಗೆ ಕರೆಯೇ ನೃತ್ಯರ ಸಂಗದೊಳಾಡುವ ದೊರೆಯೇ ಎನ್ನತ್ತೀಲಿಯಾಡುವ ಮರಿಯೇ ಚಿತ್ತದ ಲವನನ ವಿಜಯ ವಿಠಲನೆಯ ಎತ್ತ ನೋಡಲಿಗೆ ಸರಿಯೇ ಚಿತ್ತದ ಲವನನ ವಿಜಯ ವಿಠಲನೆಯ ಎತ್ತ ನೋಡಲಿಗೆ ಸರಿಯೇ ಹತ್ತಿತ್ತ ಹೋಗದ ಇತ್ತ ಮರಯ್ಯನ ಹತ್ತಿಲಿ ವೆಂಕಟ ದೊರೆಯೇ ಬಾಬಾ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದ್ಗುರು ಬಾಬಾ ವೆಂಕಟಾಚಲ ನಿವಾಸ ಬಾಬಾ ಅನೇಕಾವತಾರ ಧೀರ ಶೂರ ಬಾಬಾ ಭಕ್ತರ ಹೃದಯ ಮಂದಿರ ಬಾಬಾ ಜಗದ್ಗುರು ಜಗದೋದ್ಧಾರ ಬಾಬಾ 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 ಜಗದೋದ್ಧಾರ. ಯಾವ ಹರಿದಾಸರು ವಚನಕಾರರು ಕೂತ್ಕೊಂಡು ಕನ್ನಡ ಗ್ರಾಮರ್ ಅಭ್ಯಾಸ ಮಾಡಿ ಬರೆದಂಥ ಹಾಡುಗಳಲ್ಲ, ಭಗವಂತನ ಅಪರೋಕ್ಷ ಜ್ಞಾನದಿಂದ ಬಂದಂಥ ಈ ಹಾಡುಗಳು. ಬಾಗಲಕೋಟೆ, ನಾನು ಬಾಗಲಕೋಟೆಯವನ.
ಬಾಗಲಕೋಟೆಯಲ್ಲಿ ಒಬ್ಬ ಪ್ರಸನ್ನ ವೆಂಕಟದಾಸರು ಅಂತ ಆಗಿ ಹೋದರು ಸುಮಾರು 270 ವರ್ಷದಿಂದ. ಇನ್ನೊಂದು 2 ಅಥವಾ 3 ಹಾಡುಗಳನ್ನ 2 ಹಾಡು ಮಾಡಿ ಮುಗಿಸ್ತೀನಿ. ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ, ಯಾಕಂದ್ರೆ ನಾನು ಬಾಗಲಕೋಟೆಯವನೇ ಆದ್ದರಿಂದ. ಅವರು ಜನ್ಮ ತಳದ ಮೇಲೆ ತಿಳುವಳಿಕೆ ಬರೋಕ್ಕಿಂತ ಮೊದಲೇ ತಂದೆ ತಾಯಿನ ಕಳ್ಕೊಂಡಿದ್ರು. ಅನಾಥರಾಗಿ ಅಣ್ಣ ಅತ್ತಿಗೆ ಆಶ್ರಯದೊಳಗೆ ಬೆಳೆದರು. ಅಣ್ಣ ತುಂಬ ಬಡವ, ವೈದಿಕ ವೃತ್ತಿ ಮಾಡಿಕೊಂಡು 10 ಮನೆ ಪೂಜೆ ಮಾಡ್ಕೊಂಡು ಬಂದಾಗ ಹೊಟ್ಟೆ ತುಂಬೋದು. ಭಾಳ ಬಡತನ ಪರಿಸ್ಥಿತಿ. ಅಣ್ಣ ಒಳ್ಳೆಯವನಾಗಿದ್ದ, ಅತ್ತಿಗೆ ಮಾತ್ರ ಭಾಳ ದುಷ್ಟಿದ್ದ. ಅನಾಥ ಹುಡುಗ ಅಂತ ಎಲ್ಲ ಕೆಲಸಗಳನ್ನು ಮೈ ಮುರಿದು ಮಾಡಿಸಿಲ್ಲ. ಮೈ ತುಂಬ ಬಟ್ಟೆ ಇರಲಿಲ್ಲ, ಹೊಟ್ಟೆ ತುಂಬ ಊಟ ಇರಲಿಲ್ಲ. ಅನಿವಾರ್ಯವಾಗಿ ಅವ್ರ ಮನೆಯೊಳಗಿದ್ರು. ಯಾರೋ 2 ಆಕಳ ದಾನ ಕೊಟ್ಟಿದ್ರು. ಅವ ದನಗಳನ್ನು ಮೇಷಲ್ಲಿ ಘಟಪ್ರಭಾ ನದಿ ದಂಡಿ ಮೇಲೆ ಮೇಲಿಗೆ ಬಿಟ್ಟು ಅಲ್ಲಿ ಒಂದು ರಾಮದೇವರ ದೇವಸ್ಥಾನದೊಳಗೆ ಭಜನೆ ನಡೀತಾ ಇತ್ತು. ಭಾವ ಬೈರಾಗಿಗಳು ಬರ್ತಾಯಿದ್ರು. ಅವರು ಊರು ತುಂಬ ಭಿಕ್ಷೆ ಮಾಡಿ ಬಂದು ಭಗವಂತ ನಾಮಸ್ಮರಣೆ ಮಾಡ್ತಾ ಭಿಕ್ಷಾ ಸ್ವೀಕಾರ ಮಾಡೋರು. ಆ ನಾಮಸ್ಮರಣೆ ಕೇಳಲಿಕ್ಕೆ ಅಲ್ಲಿ ಕೂತು ಬಿಡೋರು. ಒಂದು ದಿವಸ ಏನಾಯಿತು ಅಂತಂದರೆ, ಮಧ್ಯಾಹ್ನದ ಬಿಸಿಲು. ಉತ್ತರ ಕರ್ನಾಟಕದ ಬಿಸಿಲು ಬಗ್ಗೆ ಹೇಳುವಂಗಿಲ್ಲೇ ಇಲ್ಲ. 2 ಕಾಲ, ಒಂದು ಬೇಸಿಗೆ ಕಾಲ, ಒಂದು ಭಾರೀ ಬೇಸಿಗೆ ಕಾಲ. ಈಗ ಬಾಗಲಕೋಟೆಗೆ 42-43 ಡಿಗ್ರಿ ಅದ. ಇಲ್ಲಿ ನಮ್ಮ ಬೆಳೆದಂಗಳಾದಂಗೆ ನಮಗೆ ಅಂಥ ಇವರು ಬಿಸಿಲೊಳಗೆ ಮಧ್ಯಾಹ್ನ 12 ಗಂಟೆಗೆ ಅತ್ತಿಗೆ ಹೇಳಿದ್ಲು, ದನಗಳನ್ನು ಮೇಯ್ಸ್ಕೊಂಡು ಬಾ ಹೋಗಂತ. ಬೇಡ, ಬಿಸಿಲು ಭಾಳ ಅದ, ನಾಳೆ ಮುಂಜಾನೆ ತಂಪೊತ್ತನೇ ಹೋಗ್ತೀನಿ ಅಂತ ಕೇಳಲಿಲ್ಲ. ಹೊಡಿಲಿಕ್ಕೆ ಬಂದವ್ರ ಗತೆ ಮಾಡಿಲ್ಲ. ಭಾಳ ಭಯ ಆಯ್ತು. ಆಯಿತು, ಒಪ್ಕೊಂಡ್ರು. ಬುತ್ತಿ ಕಟ್ಟಿಕೊಟ್ಲೆ. ಎಂಥವಂತ ನಮ್ಮ ಕಡೆ ಜೋಳದ ರೊಟ್ಟಿ ಅಂತ ಮಾಡಿದ್ರು, ಭಕ್ರಿ. ಜೋರ ಹಿಡಿದ್ರು ಮುರಿಲಿಲ್ಲ ಅಂಥ ಭಕ್ರಿ. 8 ದಿವಸದಿಂದ ಮಾಡಿಟ್ಟಿದ್ದ ಭಕ್ರಿ ಕೊಟ್ಟು ಅದ್ರ ಮೇಲೆ ಸ್ವಲ್ಪ ಚಟ್ನಿ ಪುಡಿ ಹಾಕಿ ತೊಗೊಂಡು ಹೋಗಂತ ಹೇಳಿ. ಭಾಳ ಬಿರುಸವ, ಹಲ್ಲಿಗೆ ಬರೋದಿಲ್ಲ, ಸ್ವಲ್ಪ ಮಜ್ಜಿಗಿದ್ರೆ ಕೊಡ್ರಿ ಅಂತ ಕೇಳಿದ್ರು. ಆ ಮಜ್ಜಿಗೆ ಕೇಳಿದ್ದೇ ನಾವು ಆತು. ಹೆಂಗೆ ಬೈಲು ಉತ್ತರ ಕರ್ನಾಟಕದ ಭಾಷಾದೊಳಗೆ ಅಂದ್ರೆ, ನಿಮ್ಮಪ್ಪ ನಿಮ್ಮವ್ವ ಸಾಯೋದಿಲ್ಲ, ನಾನು ಹೆಣಕ್ಕಿಟ್ಟು ಹೋಗ್ಯಾರಂತ. ಇಷ್ಟು ಕೆಟ್ಟ ಮಾತಾಡಿ ಭಾಳ ಬೇಜಾರಾತು. ನಾ ಮನೆ ಬಿಟ್ಟು ಹೋಗ್ತೀನಿ ಹೋಗಂತೇಳಿ. ಕತ್ ಸತ್ರ ಹಾಳಗೌಡ, ನಂಗೆ ಹಸಿವಾದ್ರೆ ನೀನೇ ಬರ್ತೀವಿ ಹೋಗಂತ ಹೊರಗೆ ಹಾಕಿದ್ರು. ನೇರವಾಗಿ ಬಾಬಾ ಬೈರಾಗಳ ಹತ್ರ ಬಂದರು. ಅವರೆಲ್ಲ ಗುಂಪಾಗಿ ಇನ್ನೇನು ತಿರುಪತಿಗೆ ಹೋಗೋರು ಕಾಲ್ನಡಿಗೆಯಿಂದ. ಅವ್ರಿಗೆ ಹೋಗಿ ಬೇಡ್ಕೊಂಡ್ರು, ನಾನು ಬರ್ತೀನಿ ನಿಮ್ಮ ಜೊತೆ ಅಂತಂದ. ಒಬ್ಬ ಹೇಳ್ದ, ನೀನು ವೇದಾಧ್ಯಯನ ಮಾಡ್ಕೊಂಡಿರುವಂಥ ಬ್ರಾಹ್ಮಣ ಹುಡುಗ, ನಿಮ್ಮಪ್ಪ ನಿಮ್ಮವ್ವ ಕಾಯ್ತಿರ್ತಾರೆ, ಹೋಗು ಅಂತಂದ. ಅವರಂದರು, ನನಗೆ ಅಪ್ಪ ಅವ್ವ ಅಂತೂ ಇಲ್ಲ, ಇದ್ದವ್ರು ಅಪ್ಪ ಅವ್ವ ಆಗಲಿಲ್ಲ, ಅದಕ್ಕೆ ನಾನು ಕೈ ಬಿಡಬೇಡ್ರಿ ಅಂದ. ಒಬ್ಬ ಹೇಳ್ದ, ನೀನು ನೋಡಿದ್ರೆ 1000 ಹಾಡುಗಳ ಗಿಡನ ನನಗೆ ಕಾಣಿಸ್ತದೆ, ಬಂದುಬಿಡ ನಮ್ಮ ಜೊತೆ ಅಂತ ಹೇಳಿದೆ. ಅವ್ರ ಜೊತೆ ನಡೀತಾ 2 ತಿಂಗಳಾದ ಮೇಲೆ ಕಾಲ್ನಡಿಗೆಯಿಂದ ತಿರುಪತಿ ಕ್ಷೇತ್ರ ಮುಟ್ಟಿದ್ರು. ಇವರು ತಿರುಪತಿ ಕ್ಷೇತ್ರ ಮುಟ್ಟಿದಾಗ ಅವ್ರ ಮೈಯೊಳಗೆ ಎಲುಬು ತೊಗಲು 2 ಉಳಿದಿದ್ದು. ಅಷ್ಟು ಕೃಶವಾಗಿ ಹೋಗಿದ್ರು. ಅಶಕ್ತರಾಗಿದ್ದಾರೆ, ಹೆಜ್ಜೆ ಎತ್ತಿಡ್ಲಿಕ್ಕೆ ಆಗ್ತಾಯಿಲ್ಲ. ಇವ್ರ ಜೋಡಿ ಇದ್ದವ್ರ ಬೆಟ್ಟ ಹತ್ತಿ ಮ್ಯಾಲೆ ಹೋಗ್ಬಿಟ್ರು. ಇವರಲ್ಲೇ ಕಾಲು ಎತ್ತಿಡ್ಲಿಕ್ಕೆ ಆಗ್ತಾಯಿಲ್ಲ. ಕಣ್ಣು ಬಿಟ್ಟು ನೋಡಿದರು, ದೇವರ ಆದಿಶೇಷನ ಮೇಲೆ ಮಲ್ಕೊಂಡಂಗೆ ಕಾಣಿಸ್ತು. ದೇವರಲ್ಲಿ ಪ್ರಾರ್ಥನೆ ಮಾಡಿದರು, ಈ ಯಾತನಾ ಶರೀರದಿಂದ ನಾನು ಮೋಕ್ಷ ಕೊಡು, ಇಲ್ಲಿ ನಾನು ಉದ್ಧಾರ ಮಾಡುವಂತ ಎಚ್ಚರದ ಕೆಳಗೆ ಬಿದ್ದರು. ಇದು ನಡೆದಂಥ ಸತ್ಯವಾದ ಘಟನೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀನಿವಾಸ ದೇವರ ಬೆಟ್ಟದಿಂದ ಕೆಳಗಿಳಿದು ಬಂದ, ಅವ್ರನ್ನ ಕೈ ಹಿಡಿದು ಎಬಸಿದ. ಭಗವಂತನ ಕರಸ್ಪರ್ಶ ಆದರೆ ಏನೂ ಆಗಲಿಕ್ಕಿಲ್ಲ. ಮೈಯೊಳಗೆ ರೋಮಾಂಚನ. ಕಣ್ಣು ಬಿಟ್ಟು ನೋಡಿದ್ರು, ಕಣ್ಣುಗಳಲ್ಲಿ ಭಗವಂತನನ್ನು ನೋಡಿರು. ನೀನು ಸಾಮಾನ್ಯನಲ್ಲ ಅಂತ ತನ್ನ ಬಂಗಾರದ ಪದಕದಿಂದ ಅವ್ರ ನಾಲ್ಗೆ ಮೇಲೆ ಪ್ರಸನ್ನ ವೆಂಕಟ ಅಂತ ಬರೆದ ದೇವರು. ಬಹುತೇಕ ಎಲ್ಲ ಹರಿದಾಸರು ಗುರುಗಳಿಂದ ಅಂಕಿತ ತಗೊಂಡ್ರು. ನಮ್ಮ ಪ್ರಸನ್ನ ವೆಂಕಟದಾಸರು ನೇರವಾಗಿ ದೇವರಿಂದ ಅಂಕಿತ ತಗೊಂಡಂಥ ಮಹಾನುಭಾವರು. ಅವ್ರ ಬಾಯಿಯಿಂದ ಬಂದಂತಹ ಮೊದಲನೇ ಹಾಡು ತಪ್ಪು ನೋಡದೆ ಬಂದೆಯ ಅಪ್ಪ ತಿರುವೆಂಗಳೇಶನ್ ಅಂತ ಹಾಡಿದರು, ಕುಣಿದ್ರು, ಕುಪ್ಪಳಿಸಿದರು. ಭಕ್ತಿಮಯವಾದ ವಾತಾವರಣದಲ್ಲಿ ಮೈಯೊಳಗೆ ಇಲ್ಲದ ಚೇತನ ಬಂದು ಬೆಟ್ಟ ಹತ್ತಿದ್ರು. ಎಷ್ಟೋ ದಿವಸ ಅಲ್ಲಿದ್ದರು. ಒಂದು ದಿವಸ ಭಗವಂತ ಪ್ರೇರಣೆ ಮಾಡಿದ, ನೀ ಎಲ್ಲಿಂದ ಬಂದು ಅಲ್ಲಿಗೆ ಹೋಗು ಅಂದ್ರೆ ಬಾಗಲಕೋಟೆಗೆ ಹೋಗು ಅಂತ. ಇವರು ಮನೆ ಬಿಟ್ಟು ಹೋದ್ಮೇಲೆ ಅವ್ರ ಮನೆಯೊಳಗೆ ಆಗಬಾರ್ದು ಅನಾಹುತಗಳೆಲ್ಲ ಆಗಿತ್ತು. 2 ಆಕಳು ಸತ್ತು ಹೋಗಿದ್ದು, ಮಗ ಸತ್ತು ಹೋಗಿದ್ದ, ಮೈ ತುಂಬ ರೋಗ ರುಜಿನಗಳು ತುಂಬಿಕೊಂಡಿದ್ದು, ಪಡಬಾರ್ದು ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳು ಆಕೆಗೆ ಬೈತಾ ಇದ್ದಾರೆ, ಎಂಥ ದುಷ್ಟಿದ್ದಿ ನೀನು, ಪಾಪ ಹುಡುಗನಿಗೆ ಊಟಕ್ಕೆ ಹಾಕಲಿಲ್ಲ, ಅವ ಎಂಥವ ಅಂತ ನಿನಗೆ ಗುರ್ತ ಹಿಡಿಲಿಕ್ಕೆ ಆಗಲಿಲ್ಲ ನಿನಗೆ ಅಂಥೇಳಿ ಎಷ್ಟು ಉರಿಸ್ಕೊಂಡು ಎಷ್ಟು ಹೊಡೆದಿ ಅಂತಂದಾಗ ಆಕೆ ಭಾಳ ಪಶ್ಚಾತ್ತಾಪ ಆಗಿತ್ತು. ಜೀವನದ ನಾನು ಭಾಳ ದೊಡ್ಡ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಅಂತ ಇರೋ ಕಾಲಕ್ಕೆ ಒಂದು ಹುಡುಗ ಬಂದು ಹೇಳ್ದ, ಪ್ರಸನ್ನ ವೆಂಕಟದಾಸ ಬಾಗಲಕೋಟೆಗೆ ಬಂದರು. ಆಕೆ ವಿಚಾರ ಮಾಡಿದ್ಲು, ಇವನ ದೃಷ್ಟಿಗೆ ಬೀಳೋದು ಬೇಡ,
ಯಾಕಂದ್ರೆ ಹಿಂದಿಂದೆಲ್ಲ ನೆನಪು ಮಾಡ್ಕೊಂಡು ಮತ್ತೆ ಶಾಪ ಕೊಟ್ಟಿಗೆ ಇಟ್ಟಾನ ಅಂತ ತಿಳ್ಕೊಂಡು ಒಂದು ಮನೆಯೊಳಗೆ ಅಡ್ಕೊಂಡು ಕೂತು ದಾಸರು ಬಂದು ಆಕಿನ್ನೇ ಹುಡುಕಿದ್ರು ಮೊದಲೇ. ಇಬ್ಬರು ಎದುರ ಬದ್ರ ಭೇಟಿ ಆಯ್ತು. ಆಕೆ ತಡ್ಕೊಳಿಕಾಗಲ್ಲ, ಓಡೋಗಿ ಕಾಲ ಮೇಲೆ ಬಿದ್ದು ಅಳ್ಳಿಕ್ಕೆ ಶುರು ಮಾಡಿದ್ವಿ. ನಿನಗೆ ಹೊಡೆದೆಪ್ಪ, ನೀನು ಬಡದೆ, ನನಗೆ ಕ್ಷಮ ಮಾಡು, ನೀನು ಎಂಥ ಜ್ಞಾನ ಏನೋ ನನಗೆ ಗೊತ್ತಾಗಲಿಲ್ಲ ಅಂತಂದಾಗ ಆಕಿನ ಕೈ ಹಿಡಿದು ಕಟ್ಟಿ ಮೇಲೆ ಕೂಡಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಅವತ್ತೇನಾದರೂ ನೀ ಮಜ್ಜಿಗೆ ಕೊಟ್ಟು ಬಿಟ್ಟಿದ್ದಿ ಅಂತಂದರೆ ಎಲ್ಲಿ ದೇವರು, ಎಲ್ಲಿ ದಾಸರು? ಭಗವಂತನ ದರ್ಶನಕ್ಕೆ ನೀನು ಮೊದಲು ಗುರು ಅಂತ ತಿಳ್ಕೊಂಡು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ರು. ಇಂಥ ಮಹಾನುಭಾವರು ಬಾಗಲಕೋಟೆ ಇಲ್ಲ, ಅಂಥವ್ರೆಲ್ಲ ಇಲ್ಲ ಅವತಾರ ಮಾಡೋರು ಅಂತ ನಾವೆಲ್ಲ ಬದುಕೀವಿ. ಯಾಕಂದ್ರೆ ಎಲ್ಲ ಕೃಷ್ಣಾರ್ಪಣ. ಬಾಗಲಕೋಟೆಗೆ ಬಂದ ಮೇಲೆ ಇಡೀ ಬಾಗಲಕೋಟೆ ಜನ ಹಬ್ಬ ಆಚರಣೆ ಮಾಡಿದಂಗೆ ಮಾಡಿದೆ ಸಂಭ್ರಮದಿಂದ. ಆವಾಗ ಬಾಗಲಕೋಟೆಯ ಪ್ರಾಂತವನ್ನು ಮಹಾರಾಷ್ಟ್ರದ ರಾಜಮಂತಂದವರು ಆಳ್ತಾ ಇದ್ರು, ಪೇಶ್ವೆ ಮಂತಂದವರು. 2ನೇ ಬಾಜಿರಾವ್ ಪೇಶ್ವೆ ಬಾಗಲಕೋಟೆಗೆ ಬಂದಿದ್ದ. ಇವರ ಕೀರ್ತಿಯನ್ನು ನೋಡಿ ಕೇಳಿ ತನ್ನ ಸೇವಕನನ್ನು ಕೊಟ್ಟು ಕಳಿಸಿ ಕರ್ಕೊಂಡು ಹೋಗೋರು ನೋಡ್ಬೇಕು ನಾನು ಅಂತ. ಅವ ಕರೀಲಿಕ್ಕೆ ಬಂದಾಗ ದೇವ್ರ ಅರ್ಚನೆ ಮಾಡ್ತಾ ಇದ್ರು. ಅವ ಬಂದು ಕರೆದು, ನಮ್ಮ ಪೇಶ್ವೆ ಸಾಹೇಬರು ಕರೀತಾರೆ ಬರ್ರಿ. ಎದುರಿಗೆ ವಿಗ್ರಹ ಇಟ್ಕೊಂಡು ಕೂತಿದ್ದಾರೆ. ಈ ಪೇಶ್ವೆ ಬಿಟ್ಟರೆ ಆ ಪೇಶ್ವೆನ ಹತ್ರ ಬರ್ತೀನಿ ಅಂತ ಹೇಳಿದ್ರು. ಅವಂಗದು ತಿಳಿಲೇ ಇಲ್ಲ. ಅಲ್ಲಿ ಹೋಗ ಅವ್ರ ಪೇಶ್ವೆ ಬೇರೆ ಇದ್ದಾನೆ ಅಂತ ಹೇಳ್ರಿ, ಬಿಟ್ಟರೆ ಬರ್ತಾನೆ ಅಂತ ಹೇಳ್ರಿ. ಯಾರು ನನಗಿಂತ ದೊಡ್ಡ ಪೇಶ್ವೆ ನೋಡೇ ಬಿಡ್ಬೇಕಂತ ತಿಳ್ಕೊಂಡು ತನ್ನ ಪರ್ಸನಲ್ ಸೆಕ್ರೆಟರಿಯನ್ನು ಕೊಟ್ಟು ಕಳಿಸಿ. ಪರ್ಸನಲ್ ಸೆಕ್ರೆಟರಿ ಬ್ರಾಹ್ಮಣ ಭಾರಿ ಬುದ್ಧಿವಂತ. ಅವಾಗಲೇ ಸ್ಟೆನೋಗ್ರಾಫರ್ ಕೆಲಸ ಮಾಡ್ತಿದ್ದವ 270 ವರ್ಷದ ಹಿಂದೆ. ಪೇಶ್ವೆ ಸಾಹೇಬರು ಏನು ಹೇಳ್ತಾರೋ ಅಲ್ಲಿಂದಲ್ಲೇ ವೇಗವಾಗಿ ಬರೆದು ಕೊಟ್ಟು ಬಿಡ್ತಿದ್ದ. ಅವನು ವೇಗವಾಗಿ ಬರೆಯೋದನ್ನು ಮೆಚ್ಚಿ ಅವಂಗೆ ಬಂಗಾರದ ಪೆನ್ನು ಬಹುಮಾನ ಅಂತ ಕೊಟ್ಟಿದ್ದು. ಅವ ಕಿವಿಯಲ್ಲಿ ಇಟ್ಕೊಂಡು ಹೇಳ್ತಿದ್ದ. ಅವ ಕರ್ಲಿಕ್ಕೆ ಬಂದ. ದಾಸರೇ, ನಮ್ಮ ಪೇಶ್ವೆ ಸಾಹೇಬರು ಕರೀತಾರೆ ಬರ್ರಿ. ನಮ್ಮ ಶ್ರೀಮಂತ ಪೇಶ್ವೆ ಸಾಹೇಬರು. ಅವ ಯಾವ ಶ್ರೀಮಂತ? ನಮ್ಮ ಶ್ರೀಮಂತ ಬೇರೆ ಇದ್ದಾನ ಅಂತಂದ್ರು. ನೋಡಿರು, ನಾ ಬರ್ತೀನಿ, ಆದ್ರೆ ನಿನ್ನ ಕಿವಿಯೊಳಗೆ ಇಟ್ಟಿಲ್ಲ, ಅದು ಏನು ಅಂತ ಕೇಳಿದ್ರು. ಇದು ಬಂಗಾರದ ಪೆನ್ನು, ನನ್ನಷ್ಟು ವೇಗವಾಗಿ ಬರೆಯೋರು ಈ ಪ್ರಪಂಚದೊಳಗೆ ಯಾರೂ ಇಲ್ಲ ಅಂತ ನನ್ನ ಬಹುಮಾನ ಅಂತ ಕೊಟ್ಟಾರ ಅಂತೇಳಿ ಸುಮ್ಮನೆ ಕೂಡಲಿಲ್ಲ ಅವ. ನೀವು ಒಂದು ಹಾಡಿದ್ರೆ ಹೇಳ್ರಿ, ಬರೆದು ಕೊಡ್ತೀನಿ ಅಂತಂದ. ಸಿಕ್ಕಿ ಬಾ ಅಂತ. ಬಹಳ ದಿವಸದಿಂದ ಒಂದು ಹಾಡು ನಾನು ಸ್ಮೃತಿ ಪಟಲದಾಗ ಓಡಾಡ್ತದೆ, ನಾನು ಹೇಳ್ತೀನಿ ನೀನು ಬರಿತೀಯಾ ಅಂತಂದಾಗ, ನಾ ದಿವಸ 1000 ಪೇಜ್ ಬರಿತೀನಿ ರೀ, ಈ 3 ನುಡಿ ಯಾವ ಲೆಕ್ಕ, ನನಗೆ 1 ಮಿನಿಟ್ ನಾ ಬರೆದು ಕೊಡ್ತೀನಿ ಅಂತ. ಹಂಗಾರೆ ಕೂಡ ಅಂತೇಳಿ ಅವಾಗ ಹಾಡು ಹೇಳಿದರು. ಯಾವ ಹಾಡು ಹೇಳಿದ್ರು ಅನ್ನೋ ತಾವೆಲ್ಲ ಗಮನ ಇಟ್ಕೊಳ್ಳಿ. ಬೊಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮಣು ಗಮ್ಮರು ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತ ಶ್ರೀಕಾಂತೆ ಕಾಂತ ಎಂಥ ಶ್ರೀಮಂತ ಬೊಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮಣು ಗಮ್ಮರು ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತ
ದುಂಬಿಗೆ ತುಂಬೆ ವಿಶ್ವಂಬ ಸುಧುಂಬಿಲಿ ನಿಂಬಿತ ಕೊಂಬ ಕೃಪಾಂಬುದೇ ಅಂಬರ ದುಂಬಿಗೆ ತುಂಬೆ ವಿಶ್ವಂಬ ಸುಧುಂಬಿಲಿ ನಿಂಬಿತ ಕೊಂಬ ಕೃಪಾಂಬುದೇ ಬಿಂಬ ಕದಂಬಕ ಬಿಂಬ ಪ್ರಸನ್ನಂಗಡ ಬಂಗಾರದ ಪೆನ್ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿ ಇನ್ನೊಂದು ನಿಮ್ಮ ದಿಕ್ಕಿ ತಲೆನ ಹಾಕೋದಿಲ್ಲ ಅಂತ ಹೋದ ಅವತ್ತು ಹೋದ ಇವತ್ತಿನವರೆಗೂ ಬಂದಿಲ್ಲ ಬರೋದು ಇಲ್ಲ. ಅನೇಕ ಹರಿದಾಸರು ನಿಜವಾಗಿ ನಮ್ಮ ಕನ್ನಡ ಭಾಷೆಗೆ ಶ್ರೀಮಂತಿಕೆಯನ್ನು ತಂದುಕೊಟ್ಟವರು. ವೈರಾಗ್ಯ ನೋಡಬೇಕು ಅಂದ್ರೆ ಕನಕದಾಸರ ಕೃತಿಗಳಲ್ಲಿ ನೋಡಬೇಕು. ಎಂಥ ಮಹಾನುಭಾವರಿ. ದೇವರಿಗೆ ಹೇಳಿದರವರು, ಅವ ದೇವರು ಬಂದು ನನ್ನ ದಾಸ ಆಗುವಂತಂದಾಗ ದೇವ್ರಿಗೆ ಕಂಡೀಷನ್ ಮಾಡಿದ್ರು, ನಾ ಯಾವಾಗ ಕರಿತೀನಿ ಅವಾಗ ನೀವು ಬರ್ಬೇಕಂದ್ರೆ ನಾನು ನಿನ್ನ ದಾಸ ಆಗ್ತೀನಿ. ಇದೆಂಥ ಸಲಿಗಿರಿ. ಭಕ್ತಪರಾಧೀನ ಸ್ವಾಮಿ ಯಾವಾಗ ಅವ್ರು ಕರೀತಾರ ಅವು ಬರ್ತಾ ಇದ್ದ. ಅನೇಕ ಪವಾಡಗಳನ್ನು ಅನೇಕ ಘಟನೆಗಳನ್ನು ನೋಡಿದಾಗ ವೈರಾಗ್ಯದ ಹಾಡುಗಳನ್ನು ನೋಡ್ಬೇಕಂದ್ರೆ ಅವರ ಸಾಹಿತ್ಯದಲ್ಲೇ ನೋಡಬೇಕು. ಹುಟ್ಟಿದಾರಭ್ಯ ಸಾಯೋ ತನಕ ನಾವು ಏನು ಸಂಪಾದನೆ ಮಾಡ್ತೀವಿ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ತೊಗೊಂಡು ಹೋದವ್ರು ಯಾರು ಇದ್ದಾರ? ಯಾರೂ ಇಲ್ಲ. ಬರೋ ಮುಂದೆ ಒಬ್ಬರೇ ಬರೋದು, ಹೋಗೋ ಮುಂದೆ ಒಬ್ಬರೇ ಹೋಗೋದು, ಯಾರೂ ಬರೋಂಗಿಲ್ಲ ರೀ ಜೋಡಿಗೆ. ನಮ್ಮ ಜೋಡಿ ಬರೋದು ಎರಡೇ ಎರಡು, ಒಂದು ಕೀರ್ತಿ ಒಂದು ಅಪಕೀರ್ತಿ. ಕೀರ್ತಿವಂತರ ಆಗ್ಬೇಕು, ಅಪಕೀರ್ತಿವಂತರ ಆಗಬಾರ್ದು. ಕೀರ್ತಿವಂತರಾದಲ್ಲಿ ನೋಡ್ರಿ ಇಂಥವ್ರ ಮಹಾನುಭಾವರು ಇಷ್ಟು ವರ್ಷ ಆದರೂ ಕೂಡ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ, ಎಷ್ಟು ಸ್ಮರಣೆ ಮಾಡ್ತಾ ಆ ಥರ ಹೆಸರು ಮಾಡಬೇಕು. ಅವರು ದೇಹದೊಂದಿಗೆ ಹೋದರೂ ಕೂಡ ತಮ್ಮ ಸಾಧನೆಯೊಂದಿಗೆ ಈ ಜಗತ್ತಿನಲ್ಲಿ ಇನ್ನೂ ಇರ್ತಾರೆ. ಅಂಥ ಅನೇಕ ಮಹಾನುಭಾವರು ಹರಿದಾಸರು ಆಗಿ ಹೋಗ್ಯಾರ. ನಮಗೇನು ದೇವ್ರು ಭಾಳ ಬೆರಕಿದ್ದಾನ, ಎಲ್ಲರ ತಲೆ ಮೇಲೆ ಸಂಸಾರ ಚಕ್ರ ಅಂತ ಒಂದು ಇಟ್ಟಾನ. ಈ ಸಂಸಾರ ಚಕ್ರದಿಂದ ಪಾರಾಗಿ ಬರಬೇಕು ಅಂದ್ರೆ ಗುರುಗಳ ಅನುಗ್ರಹ ಬೇಕು. ಗುರುಗಳು ಎಂಥವರಾಗಿರಬೇಕು? ಯೋಗ್ಯರಾಗಿರ್ಬೇಕು, ಅಯೋಗ್ಯರಾಗಿರಬಾರ್ದು. ಈಗೆಲ್ಲ ಅಯೋಗ್ಯ ಗುರುಗಳು ಭಾಳ ಹುಷಾರಾಗಿರ್ಬೇಕು. ನಮಗೇನು ಕಾಯಿಲೆ ಅದಂತ ಡಾಕ್ಟ್ರ್ ತೋರಿಸ್ಲಿಕ್ಕೆ ಹೋದ, ನಮ್ಗಿಂತ ಹೆಚ್ಚು ಕಾಯಿಲೆ ಹಂಗ ಇದ್ದು ಅಂದ್ರೆ ಏನು ಮಾಡೋದು? ಒಬ್ಬತ್ತು ತೋರಿಸೋಳಿಕ್ಕೆ ಹೋಗಿದ್ದ, ಎಲ್ಲ ಎರಡೆರಡು ಕಾಣಿಸ್ತಿದ್ವು. ಅವ್ನು ಪಿತ್ತ ತಲೆಗೆ ಏರ್ಬಿಟ್ಟಿತ್ತು. ಡಾಕ್ಟ್ರಿಗೆ ಹೋಗಿ ಬೇಡ್ಕೊಂಡ, ನೋಡ್ರಿ ನನಗೆಲ್ಲ ಎರಡೆರಡು ಕಾಣಿಸ್ತಾ, ನೀವಿಬ್ಬರು ಕಾಣಿಸ್ತಾ ಇದ್ದೀರಿ, ನಿಮ್ಮ ಸ್ಟೆಥೋಸ್ಕೋಪ್ 2, ಟೇಬಲ್ 2, ನಿಮ್ಮ ದವಾಖಾನೆ ಎಲ್ಲ ಎರಡೆರಡು, ಅಷ್ಟು ಪಿತ್ತ ತಲೆಗೆ ಏರ್ಬಿಟ್ರಿ, ಏನಾದರೂ ಮಾಡಿ ಪಿತ್ತ ಕೆಳಗಿಳಿಸ್ರಿ ಅಂತ ಬೇಡ್ಕೊಂಡ. ಅವ ಡಾಕ್ಟ್ರ್ ಅಂದ, ನೀವು ಒಬ್ಬತ್ತು ತೋರಿಸೋಳಿಕ್ಕೆ 4 ಮಂದಿನ ಯಾಕೆ ಕರ್ಕೊಂಡು ಬಂದಿ ಅಂದ. ಅವಂಗೆ 4 ಜನ ಕಾಣಿಸ್ತಿದ್ರು. ಅವೇನು ಇವನು ಪಿತ್ತ ಕಡಿಮೆ ಮಾಡ್ತಾನೆ. ಹಾಗೆ ಯೋಗ್ಯರಾದ ಗುರುಗಳ ಹತ್ರ ಹೋದ್ರೆ ದೇವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಯೋಗ್ಯರಾದ ಡಾಕ್ಟರ್ ನಮ್ಮ ಏನು ಜಡ್ಡ ಇದನ್ನು ಡಯಾಗ್ನೋಸ್ ಮಾಡಿ ಔಷಧಿ ಕೊಟ್ಟರೆ ಕಡಿಮೆ ಆಗ್ತದೆ. ಡಯಾಗ್ನೋಸ್ ಒಂದು ಕಡೆ, ಔಷಧಿ ಒಂದು ಕಡೆ, ದೇವರೇ ಕಾಪಾಡೋಕೆ. ಆಯುಷ್ ಗಟ್ಟಿದ್ರೆ ಉಳಿತೀವಿ, ಕೃಷ್ಣ ಅರ್ಥ. ಹಾಗೆ ನಮ್ಮ ಜೊತೆ ಏನು ಬರ್ತದೆ ಏನು ಬರೋದಿಲ್ಲ ಅನ್ನೋದನ್ನು ಕನಕದಾಸರು ಹೇಳ್ತಾ ಇದ್ದಾರೆ. ಆ ಸಾಹಿತ್ಯವನ್ನು ಗಮನಿಟ್ಟು ಕೇಳಬೇಕು. ನಾರಾಯಣ ನಾಮ, ದೇವ್ರ ನಾಮಸ್ಮರಣೆ ಒಂದೇ ಬರುದು. ನಾರಾಯಣ ನಾಮ, ನಾರಾಯಣ ನಾಮ ನೆರೆಬಾಹೋದಲ್ಲದೆ ಯಾರೂ ಸಂಗಡಬಾಹೋರಿಲ್ಲ, ಯಾರೂ ಸಂಗಡ
ಬಾಗುವುದಿಲ್ಲ, ಯಾರು ಸಂಗಡ ಹೊತ್ತು ನವಮಾಸ ಪರ್ಯಂತರವು ಗರ್ಭದಲ್ಲಿ ಅತ್ಯಂತ ನೋವು ಬೇನೆಗಳಿಂದಾಲಿ ಮುತ್ತು ವಸ್ತ್ರವನಿಕ್ಕಿ ಸಲುಹಿದ ತಾಯಿ ತಂದೆ ಹತ್ತು ಕರೆವರಲ್ಲದೆ ಬೆನ್ನಟ್ಟಿ ಬರುವರೆ, ಯಾರು ಸಂಗಡ ಗುರು ಬಂಧು ಬುಧ ಜನರು ನಿಂತಗ್ನಿ ಸಾಕ್ಷಿಯಾಗಿ ಕರಗಿಡಿದು ಧಾರೆಯ ನೆರೆದುಕೊಂಡ ತರುಣಿಯನ ಹರಣ ಹೋಗಲು ತಾ ಕಂಡು ಬರುವದ ಕಂಜಿ ಮುಂದೆ ಗತಿಯಾರೆಂಬುವಳು, ಯಾರು ಸಂಗಡ ಬಾಕು ಸುತ್ತಲೆ ಮಡದಿ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು, ಧನಕ್ಕಾಗಿ ನಿನ್ನನ್ನೇ ನಂಬಿರುವರು, ಧನಕ್ಕಾಗಿ ನಿನ್ನನ್ನೇ ನಂಬಿರುವರು. ಅನುಮಾನವೇ ಈ ಜೀವ ತೊಲಗಿದ ಕ್ಷಣ ಮುನ್ನೊಂದು ಅರೆಗಳಿಗೆ ನಿಲ್ಲಗೊಡರು, ಯಾರು ಸಂಗಡ ಬಾಪು ಸುತ್ತಲೆ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ, ಸುತ್ತಲೆ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರೋ, ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರೋ. ಹಿತ್ತಾಲ ಕಸಕ್ಕಿಂತ ಕಡೆಯಾಯಿತು ದೇಹ ಹೊತ್ತು ಕೊಂಡೊಯ್ದು ಅಗ್ನಿಯೋಳು ಬಿಸುಡುವರು, ಯಾರು ಸಂಗಡ ಬಾಬು ಹರಣ ಹಿಂಗದ ಮುನ್ನ ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನವನ್ನೇ ಮಾಡಿಕೊಳ್ಳೋ, ಕರುಣಾನಿಧಿ ಕಾವಿ ನೆಲೆಯಾದಿ ಕೇಶವನ, ಕರುಣಾನಿಧಿ ಕಾವಿ ನೆಲೆಯಾದಿ ಕೇಶವನ ಚರಣವನ್ನು ನೆನೆದು ಸುಖಿಯಾಗೋ ಮರುಳೆ, ಯಾರು ಸಂಗಡ ಬಾಬು
ಮುಗಿಸ್ತೀನಿ. ಪಾಪ ಭಾಳ ತನಕ ಕೂತು ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆಯು. ದಿನರಾತ್ರಿ ಅನ್ನದೆಲೆ ವಿಷಯ ಲಂಪಟನಾಗಿ ಸವಿಯೂಟಗಳನ್ನುಂಡು ಭ್ರಮಿಸಬೇಡ. ಅವನ ಕೊಂದಿವನ ಕೊಂದರ್ಥವನು ಗಳಿಸುವರೆ ಯಮನ ದೂತರು ಬರುವ ಹೊತ್ತ ನೀನರಿಗೆ. ಹೊಸ ಮನೆಯ ಕಟ್ಟಿದೆನು ಗೃಹ ಶಾಂತಿ ಮನೆಯೊಳಗೆ, ಬಸಿರು ಹೆಂಡತಿ ಮಗನ ಮದುವೆ ನಾಳೆ. ಹಸನಾಗಿದೆ ಬದುಕು ಸಾಯಲಾರೆನೋ ಎನ್ನಲು, ಉಸುರಿಗರಿಯದೆ ಬಿಡರು ಯಮನ ಭಟರು. ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ, ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ. ಮತ್ತೊಬ್ಬ ಮಗನ ಉಪನಯನ ನಾಳೆ. ಅರ್ಥಿಯಾಗಿದೆ ಬದುಕು ಸಾಯಲಾರೆನೋ ಎನ್ನಲು, ಮೃತ್ಯು ಹೆಡೆ ತಲೆಯಲ್ಲಿ ನಗುತ್ತಿರುಪ್ಪಳು. ಅಟ್ಟಡಿಗೆ ಉಣಲಿಲ್ಲ, ಇಷ್ಟದ ರುಷನವಿಲ್ಲ. ಅಟ್ಟಡಿಗೆ ಉಣಲಿಲ್ಲ, ಇಷ್ಟದ ರುಷನವಿಲ್ಲ. ಕೊಟ್ಟ ಸಾಲವ ಕೇಳುವ ಹೊತ್ತನರಿಯೇ, ಕಟ್ಲೆ ತುಂಬಿದ ಬಳಿಕ ಕ್ಷಣ ಮಾತ್ರ ಇರಲಿಲ್ಲ. ಅಷ್ಟರೊಳು ಪುರಂದರ ವಿಠಲನೆ ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೇಲೆ ಎಚ್ಚರಿಲ್ಲದಲೇ ತಿರುಗಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲೇ ತಿರುಗಬಾರದು. ಮಕ್ಕಳಿರಲೇಬಾರದು, ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು. ಬಂಧು ಬಳಗದಲ್ಲಿ ಜಗಳವಾಡಬಾರದು, ಬಂಧು ಬಳಗದಲ್ಲಿ ಜಗಳವಾಡಬಾರದು. ಹೆಣ್ಣು ಬಾಳಬಾರದು, ಕಡುವೈರತ್ವ ಮಾಡುವವನ ಮಾತು ಕೇಳಬಾರದು, ಕೇಳಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲೇ ತಿರುಗಬಾರದು.
ಸುತರಿಗೆ ಪುರುಷ ವಂಚನೆ ಮಾಡಬಾರದು, ಸತಿ ಸುತರಿಗೆ ಪುರುಷ ವಂಚನೆ ಮಾಡಬಾರದು, ಅತಿ ಉನ್ಮತ್ತನಾಗಿ ಧರ್ಮ ಹಳಿಯಬಾರದು, ಉನ್ಮತ್ತನಾಗಿ ಧರ್ಮ ಹಳಿಯಬಾರದು. ಆಚಾರವಿಲ್ಲದವರ ಮನೆ ಊಟ ಮಾಡಬಾರದು, ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು, ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು. ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲೇ ತಿರುಗಬಾರದು. ಪಂಕ್ತಿಯೊಳಗೆ ಭೇದ ಮಾಡಿ ಬಡಿಸಬಾರದು, ಪಂಕ್ತಿಯೊಳಗೆ ಭೇದ ಮಾಡಿ ಬಡಿಸಬಾರದು, ಬಿಂಕದಿಂದ ಪರರ ಮನಸ್ಸು ನೋಯಿಸಬಾರದು, ಬಿಂಕದಿಂದ ಪರರ ಮನಸ್ಸು ನೋಯಿಸಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲೇ ತಿರುಗಬಾರದು. ಸಾವು ನೋವುಗಳಿಲ್ಲವೆಂದು ತಿಳಿಯಬಾರದು, ಸಾವು ನೋವುಗಳಿಲ್ಲವೆಂದು ತಿಳಿಯಬಾರದು, ಸಾವು ನೋವುಗಳಿಲ್ಲವೆಂದು ತಿಳಿಯಬಾರದು, ದೇವನೊಬ್ಬನಿರುವನೆಂದು ಮರೆಯಬಾರದು, ದೇವನೊಬ್ಬನಿರುವನೆಂದು ಮರೆಯಬಾರದು. ಪರರ ಸಭೆಯು ನೋಡಿ ಮನದಿ ಕೊರಗಬಾರದು, ಗುರು ಪುರಂದರ ವಿಠಲರಾಯನ ಗುರು ಪುರಂದರ ವಿಠಲರಾಯನ ಕೊಂಡಾಡದೆ ಇರಲೇಬಾರದು, ಇರಲೇಬಾರದು, ಇರಲೇಬಾರದು. ಗುರುಗಳಿಗೆ ಮಂಗಳ, ಉತ್ತಮ ಬೌದ್ಧಗೆ ಚರಣಕ್ಕೆ ಮಂಗಳ, ಶ್ರೀ ಕಲ್ಕಿಗೆ ಪರಿಪರಿ ರೂಪಗೆ ಪರಮ ಮಂಗಳ, ನಮ್ಮ ಪುರಂದರ ವಿಠಲಗೆ ಶುಭ ಮಂಗಳ. ಜಯ ಮಂಗಳಂ ನಿತ್ಯ ಶುಭ ಮಂಗಳ. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾಮ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈ ಸೇವೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಡಾಕ್ಟರ್ ವಿ ಪರಮೇಶ್ವರ ಅವರ ಈ ಪುಣ್ಯಕರವಾದ ದಿವಸದಲ್ಲಿ ನಮಗೆ ಇಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಭಾರತೀಯ ವಿದ್ಯಾಭವನದ ಸರ್ವ ಅಧಿಕಾರಿಗಳಿಗೂ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ. ಮತ್ತೆಲ್ಲರೂ ಇವರು ತಬಲಾ ನುಡಿಸೋದಾಯ್ತು, ಇವರು ಕೀಬೋರ್ಡ್ ನುಡಿಸೋದಾಯ್ತು, ತಾಳ ನುಡಿಸೋದು, ಕೇಳೋರು ಇದ್ದಿದ್ರು ಅಂದ್ರೆ ಏನು ಮಾಡ್ತೀವಿ, ತಾವೆಲ್ಲ ಬಂದು ಕೇಳಿದ್ರಿ. ತಮಗೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಕೃಷ್ಣಾರ್ಪಣೆ ಹೇಳ್ತಾ ಧನ್ಯವಾದಗಳು. ಭಕ್ತಿ ಭಾವ ಪರವಶರಾಗಿ ನಾವೆಲ್ಲ ತಲ್ಲೀನರಾಗಿದ್ವಿ. ಆ ಸ್ಥಿತ ಭಾವದಿಂದ ನಮಗೆ ಯಾರಿಗೂ ಹೊರಬರೋಕ್ಕೆ ಆಗ್ತಾ ಇಲ್ಲ ಮತ್ತು ಬೇಕಾಗಿಯೂ ಇಲ್ಲ. ಬದುಕಿನ ಜಂಜಾಟ ಯಾವಾಗಲೂ ಇದ್ದೇ ಇದೆ. ಆದರೆ ಪುರಂದರದಾಸರು, ಕನಕದಾಸರು, ಮಹಿಪತಿ ದಾಸರು, ಜಗನ್ನಾಥ ದಾಸರು, ಗೋಪಾಲದಾಸರು, ಅನೇಕ ದಾಸ ವರೇಣ್ಯರ ಅವರನ್ನೆಲ್ಲ ನಾವು ನೋಡೋಕ್ಕೆ ಸಾಧ್ಯವಾಗದೇ ಇದ್ದರೂ ಅವರು ಭಗವಂತನೆಡೆಗೆ ಹೋಗೋ ಭಕ್ತಿ ಮಾರ್ಗವನ್ನು
ಸಾಹಿತ್ಯದ ಮೂಲಕ ನಮಗೆ ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದಾರೆ. ಅವನ್ನೆಲ್ಲ ಈಗ ನಮ್ಮ ಸಮಕಾಲೀನರಾದ ಇಂತಹ ಮಹಾನ್ ವಿದ್ವಾಂಸರ ಬಾಯಿನಲ್ಲಿ ಕೇಳುತ್ತಾ ನಾವು ಕೆಲವೊಂದು ಗಂಟೆಗಳ ಕಾಲ ನಾವು ಮೈಮರೆತಿದ್ವಿ. ಹಾಗಾಗಿ ಇಂತಹ ಅಮೋಘವಾದ ಸಾಹಿತ್ಯವನ್ನು ಮತ್ತು ಭಕ್ತಿಯ ಪಥವನ್ನು ಈಗ ಮುಂದುವರಿಸ್ತಾ ಇರುವಂತಹ ನಮ್ಮ ನಾಡಿನ ಹೆಸರಾಂತ ಕಲಾವಿದರಾದ ಶ್ರೀಯುತ ಆನಂದ್ ಕುಲಕರ್ಣಿ ಮತ್ತು ಅವರ ಎಲ್ಲ ವಾದ್ಯವೃಂದದ ವಿದ್ವಾಂಸರಾದ ಶ್ರೀ ಮಧುಸೂದನ್ ಕೊಪ್ಪ ಮತ್ತು ವಸಂತ್ ಕುಂಬ್ಳೆ ಮತ್ತು ವೆಂಕಟೇಶ್ ಪುರೋಹಿತ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಡಾಕ್ಟರ್ ವಿ ಪರಮೇಶ್ವರ ಮೇ 8, 1930ನಲ್ಲಿ ಹುಟ್ಟಿದ್ರು. ಅವರು ಇವತ್ತಿಗೆ ಸರಿಯಾಗಿ ಅವರಿಗೆ 96 ವರ್ಷಗಳು, 96 ಇಯರ್ಸ್ ನಮ್ಮ ವಿ ಡಾಕ್ಟರ್ ಪರಮೇಶ್ವರ ಅವರಿಗೆ. ಅವರ ಜನ್ಮದಿನದ ಪ್ರಯುಕ್ತ ನಾವು ಮಾಡುವ ಈ ಕಾರ್ಯಕ್ರಮಕ್ಕೆ ಇದಕ್ಕಿಂತ ವಿಶೇಷವಾದ ಅಥವಾ ಅಮೂಲ್ಯವಾದ ಕೊಡುಗೆಯನ್ನು ನಾವು ಇನ್ನೇನು ಕೊಡೋದಕ್ಕೆ ಸಾಧ್ಯ? ಗಾಯಕರು ಎಲ್ಲ ನಮ್ಮ ದಾಸರ ಸಾಹಿತ್ಯದಿಂದ ನಮ್ಮನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಕೈಲಾಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇದಕ್ಕಿಂತ ಅತ್ಯುತ್ತಮವಾದ ಕೊಡುಗೆನ ಇನ್ನೇನೂ ನಾವು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಡಾಕ್ಟರ್ ವಿ ಪರಮೇಶ್ವರ ಅವರನ್ನು ತುಂಬು ಹೃದಯದಿಂದ ಹರಿಸೋದಕ್ಕೆ ಮತ್ತು ಅವರಿಗೆ ವಿಶ್ ಮಾಡೋದಕ್ಕೆ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಹಾಗಾಗಿ ಈ ಕ್ಷಣ ನಮಗೆ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಗಳಿಗೆ ಶುಭ ಗಳಿಗೆ, ಇಂದಿನ ಯೋಗ ಶುಭ ಯೋಗ ಅಂತ ಏನು ಪುರಂದರದಾಸರು ಹೇಳಿದ್ದಾರೆ ಅದು ಖಂಡಿತವಾಗ್ಲೂ ಸಾರ್ಥಕವಾಗಿದೆ ಅಂತಲೇ ನಾವು ಭಾವಿಸಿದ್ದೀವಿ. ಪುರಂದರದಾಸರು ಹೇಳ್ತಾರೆ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಯಲ್ಲಿ ಹರಿಯಲಿ ಅಂತ ಹೇಳ್ತಾರೆ. ಹಾಗೆ ಕನಕದಾಸರು ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಭಯವು ಏತಕ್ಕೆ ಅಂತ ಹೇಳ್ತಾರೆ. ಸತ್ಯವಂತರು ನೀವೆಲ್ಲರೂ ಎಲ್ಲಿದ್ದೀರಾ, ಎಲ್ಲ ಪಾಸಿಟಿವ್ ಮೈಂಡ್ಸ್ ನಮ್ಮೊಟ್ಟಿಗೆ ಇತ್ತು ಅಂತಂದರೆ ನಮಗೆ ಹುಮ್ಮಸ್ಸು ಮತ್ತು ಒಳ್ಳೆತನ ನಮ್ಮಲ್ಲಿ ಬೇರೂರುತ್ತೆ ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈ ದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರಾದ ಡಾಕ್ಟರ್ ನಳಿನಿ ಪರಮೇಶ್ವರ್ ಅವರಿಗೆ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ಮಕ್ಕಳಾದ ಡಾಕ್ಟರ್ ಅಶ್ವಿನ್ ವಿಶ್ವನಾಥ್ ಮತ್ತು ಮಗಳಾದ ಅಪರ್ಣಾ ಸುರೇಶ್ ಅವರಿಗೆ ಮತ್ತು ಡಾಕ್ಟರ್ ವಿ ಪರಮೇಶ್ ಅವರ ಸಹೋದರರಾದ ಶ್ರೀಯುತ ನರಹರಿ ಅವರು ಎಲ್ಲರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಭಾರತೀಯ ವಿದ್ಯಾಭವನದ ನಿರ್ದೇಶಕರಾದ ಶ್ರೀಯುತ HN ಸುರೇಶ್ ಸರ್ ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಇಂದಿನ ಎಲ್ಲ ಮಹೋನ್ನತ ಕಲಾವಿದರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಬೇಡ್ಕೊತಾ ಇದ್ದೀನಿ.
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅತಿಥಿ ದೇವೋ ಭವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ವಿಶೇಷವಾದ ಭೋಜನದ ವ್ಯವಸ್ಥೆಯನ್ನು ಡಾಕ್ಟರ್ ನಳಿನಿ ಪರಮೇಶ್ವರ್ ಅವರು ಮಾಡಿದ್ದಾರೆ. ಪ್ರತಿ ವರ್ಷವೂ ಅವ್ರದ್ದೊಂದು ಹಿರಿಮೆ ಇದು. ಸವಿಯಾದ ಸಂಗೀತದ ಔತಣ, ಅದರ ನಂತರ ಹೊಟ್ಟೆಗೆ ಬಹಳ ಸೊಗಸಾದ ಊಟದ ವ್ಯವಸ್ಥೆ ಯಾವಾಗ್ಲೂ ಇದ್ದೇ ಇರುತ್ತೆ. ದಯಮಾಡಿ ಎಲ್ಲರೂ ನಮ್ಮೊಂದಿಗೆ ಊಟದಲ್ಲಿ ಭಾಗವಹಿಸಬೇಕಾಗಿ ನಾವು ಕೇಳ್ಕೊತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.